ನಮಸ್ಕಾರ ಸ್ನೇಹಿತರೆ, ಫ್ರಮ್ ಸೀಸನ್ 4 ಎಪಿಸೋಡ್ 5 ಕಮೆಂಟ್ಸ್ ಅಲ್ಲಿ ಈ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡಿ ಅಂತ ಪದೇ ಪದೇ ಕೇಳ್ತಾನೆ ಇದ್ರಿ. ದಿನೇ ದಿನೇ ಕಮೆಂಟ್ಸ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾನೆ ಇತ್ತು. ಅದಕ್ಕೆ ದುರಂಧರ್ ವಿಡಿಯೋ ಮುಗಿತಿದ್ದಂಗೆ ಹಿಂದೆನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆದ್ರೆ ಹೇಳಿದ ಟೈಮ್ಗೆ ಈ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗ್ಲಿಲ್ಲ, ಅದಕ್ಕೆ ಕ್ಷಮೆ ಇರ್ಲಿ. ಯಾಕೆ ಲೇಟ್ ಆಯ್ತು ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ರಿಲೀಸ್ ಆಗಿರೋ 5 ಎಪಿಸೋಡ್ಸ್ ಅಲ್ಲಿ ಇದೇ ಬೆಸ್ಟ್ ಎಪಿಸೋಡ್ ಆಗಿದೆ. ಹಾಗಂತ ಪ್ರಶ್ನೆಗಳಿಗೆ ಉತ್ತರ ಎಕ್ಸ್ಪೆಕ್ಟ್ ಮಾಡಬೇಡಿ ಸ್ನೇಹಿತರೆ, ಉತ್ತರ ಸಿಗೋದಕ್ಕೆ ಹತ್ರ ಆಗ್ತಾ ಇದಾರೆ ಅಷ್ಟೇ. ಕಾಡಿನಲ್ಲಿ ಮ್ಯಾನ್ ಇನ್ ಯೆಲ್ಲೋನ ಬಟ್ಟೆ ಸಿಕ್ಕಿದೆ, ಆದ್ರೆ ಸಿಕ್ಕಿರೋ ವಿಷಯ ಯಾರಿಗೂ ಹೇಳೋದು ಬೇಡ ಅಂತ ಬಾಯ್ಡ್, ಟಬಿತಾ, ಜೇಡ್, ಎಲಿಸ್, ಡಾನಾ ಮತ್ತೆ ಹೆನ್ರಿ ನಿರ್ಧಾರ ಮಾಡಿದ್ದಾರೆ. ಗೊತ್ತಾದ್ರೆ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಜೊತೆಗೆ ಸೋಫಿಯಾಗೆ ಬೇರೆ ಈ ವಿಷಯ ಗೊತ್ತಾದ್ರೆ ಕಷ್ಟ, ಹಾಗಾಗಿ ಹೇಳ್ದೇ ಇರೋದೇ ಒಳ್ಳೇದು. ಕಾಡಲ್ಲಿ ಬಟ್ಟೆ ಅಷ್ಟೇ ಅಲ್ಲ, ಮಶ್ರೂಮ್ ಕೂಡ ಜೇಡ್ಗೆ ಸಿಕ್ಕಿತ್ತು. ಮಶ್ರೂಮ್ ತಿಂದು ಗಂಟೆಗಟ್ಲೆ ಆದ್ರೂ ಇನ್ನೂ ಜೇಡ್ಗೆ ನಶೆ ಏರಿಲ್ಲ. ಹಳೇದೇನೋ ನೆನಪಾಗ್ತಿಲ್ಲ, ಎಲ್ಲಿ ಸಾಕಿರೋ ನಾಯಿ ತಪ್ಪಿಸ್ಕೊಂಡು ಓಡೋಗುತ್ತೋ ಅನ್ನೋ ಹಾಗೆ ಬಾಯ್ಡ್ ಜೇಡ್ ನ ಕಾಯ್ಕೊಂಡೇ ಕೂತಿದ್ದಾರೆ. ಫಾತಿಮಾ ತನ್ನ ಪ್ರೊಟೆಕ್ಷನ್ಗೆ ಭರವಸೆಯ ಸಂಕೇತ ಅಂತ ಹೇಳಿ ಗಾಲೆಮ್ ನ ಮಾಡ್ತಾ ಇದ್ದಾಳೆ. ಗಾಲೆಮ್ ಏನು ಅಂತ ಹಿಂದಿನ ವಿಡಿಯೋಲೆ ಹೇಳಿದ್ದೀನಿ, ಮಣ್ಣು ಅಥವಾ ಕೆಸರಿನಿಂದ ಮಾಡಿರುವಂತ ದೈತ್ಯ ಜೀವಿ. ಈಗ್ಲೇ ಯಾಕೆ ಗಾಲೆಮ್ ನ ಮಾಡ್ತಾ ಇದ್ದಾಳೆ ಅಂದ್ರೆ, ಫಾತಿಮಾಳ ಮಗ ಇದ್ದನಲ್ಲ, ಮಾತೆತ್ತಿದ್ರೆ ಹಲ್ ಬಿಡೋ ಆ ಮಾನ್ಸ್ಟರ್, ಅವನಿಗೆ ಯಾವ್ದೋ ರೀತಿ ಕನೆಕ್ಟ್ ಆಗಿರೋ ರೀತಿ ಫಾತಿಮಾಗೆ ಫೀಲ್ ಆಗ್ತಿರುತ್ತೆ. ಮಾನ್ಸ್ಟರ್ ಯಾವ ರೀತಿ ಫೀಲ್ ಮಾಡ್ತಿದ್ದಾನೆ ಅಂತ ಇವಳಿಗೆ ಗೊತ್ತಾಗ್ತಿರುತ್ತೆ, ಇವಳಿಗೆ ಯಾವ ರೀತಿ ಫೀಲ್ ಆಗ್ತಿದೆ ಅಂತ ಮಾನ್ಸ್ಟರ್ಗೆ ಗೊತ್ತಾಗ್ತಿದೆ. ಜೂಲಿ ಮತ್ತೆ ರ್ಯಾಂಡಲ್ ಈತನ್ನ ಅಡ್ವೆಂಚರ್ಸ್ ಆಫ್ ದ ಗ್ರ್ಯಾಂಡ್ ಗೂಲಿಗಾಗ್ ಬುಕ್ ನ ಓದಿದಾಗ ಸ್ಟೋರಿ ವಾಕರ್ ಫ್ರೆಡ್ ನ ಬಗ್ಗೆ ಗೊತ್ತಾಯ್ತು. ಜೂಲಿ ಸಮಯದಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾಳೆ, ಆದ್ರೆ ಯಾವ ಸಮಯ ಯಾವ ಸಂದರ್ಭಕ್ಕೆ ಹೋಗ್ಬೇಕು ಅಂತ ಇವಳು ಆಯ್ಕೆ ಮಾಡುವಂತ ಶಕ್ತಿ ಇಲ್ಲ. ಆದ್ರೆ ಈ ಬುಕ್ ಅಲ್ಲಿ ಇರೋ ಸ್ಟೋರಿಯ ಪ್ರಕಾರ ಫ್ರೆಡ್ ಬುಕ್ ಮಾರ್ಕ್ಸ್ ನ ಯೂಸ್ ಮಾಡಿ ತನ್ನ ಇಚ್ಛೆಯಂತೆ ಯಾವ ಸಮಯಕ್ಕೆ ಹೋಗ್ಬೇಕು ಅನ್ಕೊಂತಾನೋ ಅಲ್ಲಿಗೆ ಹೋಗ್ತಾ ಇರ್ತಾನೆ. ಅದೇ ರೀತಿ ಬುಕ್ ಮಾರ್ಕ್ಸ್ ನ ಟ್ರೈ ಮಾಡೋಕೆ ಜೂಲಿ ಮಾರ್ಟಿನ್ ಇದ್ದ ಜಾಗಕ್ಕೆ ಹೋಗಿ ಟೈಮ್ ಟ್ರಾವೆಲ್ ಮಾಡ್ಕೊಂಡು 1978ರಲ್ಲಿ ನಡೆದಿದ್ದ ಹತ್ಯಾಕಾಂಡದ ಸಮಯಕ್ಕೆ ಹೋಗಿರ್ತಾಳೆ. ಅಲ್ಲಿ ಮ್ಯಾನ್ ಇನ್ ಯೆಲ್ಲೋ ಮನುಷ್ಯರನ್ನ ತಿಂತಾ ಇರೋದು ಕೂಡ ನೋಡಿದ್ಲು, ಆದ್ರೆ ಇವಳು ಅನ್ಕೊಂಡಂಗೆ ಬುಕ್ ಮಾರ್ಕ್ ವರ್ಕ್ ಆಗ್ಲಿಲ್ಲ. ವಿಕ್ಟರ್ 1978ರಲ್ಲಿ ಹತ್ಯಾಕಾಂಡ ನಡೆದಿದ್ದಂತ ಸಂದರ್ಭದಲ್ಲಿ ಮ್ಯಾನ್ ಇನ್ ಯೆಲ್ಲೋ ವಿಕ್ಟರ್ ಅವರ ಅಮ್ಮ ಮಿರಾಂಡಾಳ ಬಾಡಿನ ಕೂಡ ತಿಂದಿದ್ದ ಅನ್ನೋ ವಿಷಯ ಹೆನ್ರಿಗೆ ಹೇಳ್ತಾನೆ. ವಿಕ್ಟರ್ ಡ್ರಾ ಮಾಡಿರೋ ಆ ದೃಶ್ಯದ ಡ್ರಾಯಿಂಗ್ ನ ನೋಡಿ ಹೆನ್ರಿಗೆ ತುಂಬಾನೇ ಶಾಕ್ ಆಗುತ್ತೆ. ಸೋಫಿಯಾ ಸ್ಯಾರಾ ತಾನು ಹೇಳ್ದಂಗೆ ಮಾಡ್ತಾಳ ಅಂತ ಟೆಸ್ಟ್ ಮಾಡಿದಾಗ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದಾಳೆ ಸ್ಯಾರಾಗೆ ಕೇಳಿಸ್ತಾ ಇರೋ ವಾಯ್ಸಸ್ ಅಲ್ಲಿ ಸೋಫಿಯಾ ಅಥವಾ ಮ್ಯಾನ್ ಇನ್ ಯೆಲ್ಲೋನ ವಾಯ್ಸ್ ಕೂಡ ಒಂದು ಅಂತ ಗೊತ್ತಾಗಿದೆ. ಕೊನೆಯದಾಗಿ ಈತನ್, ಡಾನಾ, ಟಬಿತಾ, ಎಲಿಸ್ ಮತ್ತೆ ಟೌನ್ ಇಂದ ಇನ್ನ ಇಬ್ರು ಕಾಡಿಗೆ ತರಕಾರಿ ತಗೊಂಡ್ ಬರೋಕೆ ಹೋದಾಗ ಕೆರೆ ಒಳಗಿಂದ ಮೀನ್ ಹಿಡಿಯೋ ಬಲೆ ಮೇಲೆ ತೆಲ್ಕೊಂಡ್ ಬರುತ್ತೆ. ಇದರ ಒಳಗೆ ಏನಿದೆ ಅಂತ ಈ ಎಪಿಸೋಡ್ ಅಲ್ಲಿ ನೋಡ್ತೀವಿ. ಜೊತೆಗೆ ಲೇಕ್ ಆಫ್ ಟಿಯರ್ಸ್ ಕತೆ ಏನು ಅಂತ ಕೂಡ ನೋಡೋಣ. ಏನಿದೆ ಮೀನಿನ ಬಲೆಯಲ್ಲಿ ಅಂತ ನೋಡೋಕೆ ಡಾನಾ ಮತ್ತೆ ಎಲಿಸ್ ರೆಡಿ ಆಗಿದ್ದಾರೆ, ಆದ್ರೆ ಇವರ ಜೊತೆ ಬಂದಿರೋ ರಾಜರ್ ಇದಕ್ಕೆ ಒಪ್ತಾ ಇಲ್ಲ. ಪ್ಯಾಟಿ ಅನ್ನೋ ಮಹಿಳೆ ನಾನು ಒಪ್ತೀನಿ, ಬನ್ನಿ ಬಲೆಯನ್ನ ಎಳೆದು ಏನಿದೆ ನೋಡೋಣ ಅಂತ ಡಾನಾ, ಎಲಿಸ್ ಮತ್ತೆ ಪ್ಯಾಟಿ ಸೇರ್ಕೊಂಡು ಬಲೆಯನ್ನ ಎಳೆದು ನೋಡಿದ್ರೆ ಇದರಲ್ಲಿ ಬೆದರು ಗೊಂಬೆ ಸೈಜ್ ಅಲ್ಲಿ 3 ಗೊಂಬೆಗಳಿದಾವೆ. ಇಲ್ಲೇ ಹತ್ರದಲ್ಲಿ ಈತನ್ ಮತ್ತೆ ಟಬಿತಾ ಸಾವನ್ನಪ್ಪಿರೋ ಪಕ್ಷಿಯನ್ನ ಮಣ್ಣು ಮಾಡ್ತಾ ಇದ್ದಾರೆ. ಹಿಂದಿನ ಎಪಿಸೋಡ್ ಅಲ್ಲೇ ನೋಡಿರೋ ಹಾಗೆ ಈತನ್ಗೆ ಈ ಪಕ್ಷಿ ಗಾಯಗೊಂಡಿರೋ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಲೇಕ್ ಆಫ್ ಟಿಯರ್ಸ್ಗೆ ಹುಷಾರಿಲ್ದವನ ಹುಷಾರಾಗೋ ಹಾಗೆ ಮಾಡೋ ಶಕ್ತಿ ಇದೆ ಅಂತ ಇವನೇ ಮೊದ್ಲಿಂದನೂ ಹೇಳ್ತಾನೆ ಇದ್ದಾನೆ. ಇಲ್ಲಿರೋ ಕೆರೆನೆ ಲೇಕ್ ಆಫ್ ಟಿಯರ್ಸ್ ಆಗಿರ್ಬೋದು ಅನ್ಕೊಂಡು ಈ ಪಕ್ಷಿಯ ಮೇಲೆ ಕೆರೆಯ ನೀರನ್ನ ಹಾಕಿದ್ರು ಕೂಡ ಪಕ್ಷಿ ಬದುಕ್ಲಿಲ್ಲ. ಅರ್ಥ ಇದು ಲೇಕ್ ಆಫ್ ಟಿಯರ್ಸ್ ಅಲ್ಲ. ಈತನ್ಗೆ ಲೇಕ್ ಆಫ್ ಟಿಯರ್ಸ್ ಬಗ್ಗೆ ಜಿಮ್ ನ ಆತ್ಮ ಹೇಳಿತ್ತೋ, ಜಿಮ್ ನ ರೂಪದಲ್ಲಿ ಬಂದಿದ್ದ ಇನ್ನ ಯಾರಾದ್ರೂ ಹೇಳಿದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಜಿಮ್ ಲೇಕ್ ಆಫ್ ಟಿಯರ್ಸ್ ನ ಹುಡ್ಕು ಅಂತ ಈತನ್ಗೆ ಹೇಳಿದ್ದ. ಅಂದ್ರೆ ಜಿಮ್ಗೂ ಲೇಕ್ ಆಫ್ ಟಿಯರ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಈಗ ಗೊಂಬೆಗಳು ಸಿಕ್ಕಿರೋ ಕೆರೆನೆ ಲೇಕ್ ಆಫ್ ಟಿಯರ್ಸ್ ಆಗಿದ್ರೆ ಜಿಮ್ ಮೊದ್ಲೇನೆ ಹೇಳ್ತಿದ್ದ. ಆದ್ರೆ ಕೆಲವೊಮ್ಮೆ ಅನ್ಸುತ್ತೆ ಲೇಕ್ ಆಫ್ ಟಿಯರ್ಸ್ ನಿಜವಾಗ್ಲೂ ಕೆರೆ ಅಲ್ಲದೆ ಬೇರೆ ಏನಾದ್ರೂ ಕೂಡ ಆಗಿರ್ಬೋದು ಅಂತ. ಮೆಟಾಫರ್ ನ ರೀತಿ. ಅಂದ್ರೆ ನಿಂದು ಬಂಗಾರದಂತ ಮನಸ್ಸು ಅಂತ ಯಾರಾದ್ರೂ ಹೇಳಿದ್ರೆ ನಿನ್ ಹಾರ್ಟ್ ಚಿನ್ನದ್ದು ಅಂತ ಅರ್ಥನಾ? ನೀನು ಒಳ್ಳೆ ಮನ್ಸಿರೋ ವ್ಯಕ್ತಿ ಒಳ್ಳೆಯವನು ಅಂತ ಅರ್ಥ. ಇದೇ ರೀತಿ ಇಲ್ಲಿ ಲೇಕ್ ಆಫ್ ಟಿಯರ್ಸ್ ಅಂದ್ರೆ ಕಣ್ಣೀರಿಂದ ತುಂಬಿರೋ ಕೆರೆ ಅಲ್ಲ, ಬೇರೆ ಏನಾದ್ರೂ ಆಗಿರ್ಬೋದು. ಸೊ 3 ಗೊಂಬೆಗಳನ್ನ ನೋಡಿ ಡಾನಾಗೆ ಇದರ ಒಳಗೆ ಏನಿದೆ ಅಂತಾನೆ ಮೊದ್ಲು ಡೌಟ್ ಬರೋದು. ಅದಕ್ಕೆ ಚಾಕು ತಗೊಂಡು ಒಂದು ಗೊಂಬೆಯನ್ನ ಕಟ್ ಮಾಡಿ ನೋಡಿದಾಗ ಒಳಗೆ ಹತ್ತಿ ಮತ್ತೆ ಹಳೆ ಬಟ್ಟೆ ಬಿಟ್ರೆ ಬೇರೆ ಏನು ಇಲ್ಲ. ನಾನಂತೂ ಪಕ್ಕ ಏನಾದ್ರೂ ಹೊರಗೆ ಬರುತ್ತೆ ಅಂತ ಅನ್ಕೊಂಡೆ, ಹೇಗೋ ಬರ್ಲಿಲ್ಲ. ಡಾನಾ ಮತ್ತೆ ಈತನ್ಗೆ ಅನ್ಸುತ್ತೆ ಈ ಗೊಂಬೆಗಳು ಬೆದರು ಗೊಂಬೆಗಳ ರೀತಿನೇ ಇರ್ಬೋದು. ಭೂಮಿ ಮೇಲೆ ಬೆಳೆಗಳನ್ನ ಕಾಪಾಡೋಕೆ ಇಡ್ತಾರೆ, ಅದೇ ರೀತಿ ನೀರಿನ ಒಳಗೆ ಏನೋ ಹೊರಗೆ ಬರಬಾರ್ದು ಅಂತ ಯಾರೋ ಇದನ್ನ ಅಲ್ಲಿ ಇಟ್ಟಿರ್ಬೋದು ಅಂತ. ಈ ಗೊಂಬೆಗಳಲ್ಲಿ ಒಂದು ಗೊಂಬೆಗೆ ಒಂದು ಕಣ್ಣಿಲ್ಲ. ಇದೇ ರೀತಿ ಈ ಸೀರೀಸ್ ಅಲ್ಲಿ ತುಂಬಾನೇ ಜನರಿಗೆ ಒಂದು ಕಣ್ಣು ಇಲ್ದೇ ಇರೋದು ನಾವು ನೋಡಿದೀವಿ. ಮೊದಲು ಸೀಸನ್ 1 ನ ಕೊನೆಯಲ್ಲಿ ಜಿಮ್ ಜೊತೆ ರೇಡಿಯೋ ಅಲ್ಲಿ ಮ್ಯಾನ್ ಇನ್ ಯೆಲ್ಲೋ ಮಾತಾಡ್ತಿದ್ನಲ್ಲ, ನಿನ್ ಹೆಂಡತಿ ಮನೆಯ ಕೆಳಗೆ ಗುಂಡಿ ಅಗಿಬಾರ್ದಾಗಿತ್ತು ಅಂತ. ಆಗ ಕಾಲೋನಿ ಹೌಸ್ ಅಲ್ಲಿ ಇದ್ದ ಲೈಟ್ಸ್ ಎಲ್ಲ ಹೊಡೆದೋಗಿ ಒಂದು ಗ್ಲಾಸ್ ಪೀಸ್ ಕಾಲೋನಿ ಹೌಸ್ ನ ಒಬ್ಳು ಹುಡುಗಿಯ ಕಣ್ಣಿಗೆ ಚುಚ್ಕೊಂಡಿರುತ್ತೆ. ಆಮೇಲೆ ಈಗ ತರಕಾರಿ ಸಿಗೋ ಜಾಗದಲ್ಲಿ
ಆಗ್ತಿದ್ದಂತೆಲೆ 3 ಕೆಂಪು ಕಲ್ಲುಗಳ ಹತ್ರ ಒಂದು ಕಣ್ಣಿಗೆ ಗೂಟ ಹೊಡೆಸ್ಕೊಂಡಿರೋ ವ್ಯಕ್ತಿ ಜೇಡ್ಗೆ ಕಾಣಿಸ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಕೈಯಲ್ಲಿ ಇಟ್ಕೊಂಡಿರೋ ಸ್ಕಲ್ಲಿಂದ ರಕ್ತವನ್ನ ಕುಡಿತಾ ಇರ್ತಾನೆ. ಇದೇ ಜಾಗದ ಸುತ್ತ ವೂಡು ಡಾಲ್ನ ರೀತಿ ಗೊಂಬೆಗಳಿದಾವಲ್ಲ ರಕ್ಷಣೆಗೆ, ಅದರಲ್ಲೂ ಅಷ್ಟೇ ಒಂದು ಕಣ್ಣಿಲ್ದೇ ಇರೋ ಗೊಂಬೆ ಇದೆ. ಎಲ್ಜಿನ್ ನ ಒಂದು ಕಣ್ಣನ್ನ ಸ್ಯಾರಾನೆ ಕಿತ್ತಾಕಿದ್ದಾಳೆ. ಸೀರೀಸ್ ನ ಇಂಟ್ರೋ ಅಲ್ಲೂ ಒಂದೆರಡು ಕಡೆ ಕಣ್ಣಿಲ್ದೇ ಇರೋ ಕ್ಯಾರೆಕ್ಟರ್ಸ್ ನ ಡ್ರಾಯಿಂಗ್ಸ್ ಕೂಡ ಇದೆ. ಇದರ ಅರ್ಥ ಏನು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಕೊನೆಗೂ ಇವರು ಗೊಂಬೆಗಳನ್ನ ಅವುಗಳಿದ್ದ ಜಾಗಕ್ಕೆ ಅಂದ್ರೆ ಕೆರೆ ಒಳಗೆ ವಾಪಸ್ ಹಾಕೋಣ ಅಂತ ದೊಡ್ಡ ಕಲ್ಲುಗಳನ್ನ ಗೊಂಬೆಯ ಒಳಗೆ ತುಂಬೋಕೆ ಶುರು ಮಾಡ್ತಾರೆ. ನೀರಲ್ಲಿ ಮುಳುಗ್ಬೇಕಲ್ಲ. ಎಲಿಸ್ ಅಂತೂ ಇದೆ ನಿಂತ ಕೆಲಸ ಮಾಡೋದೆಲ್ಲ ನಾರ್ಮಲ್ ಆಗ್ಬಿಟ್ಟಿದ್ಯಲ್ಲ, ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ಡಾನಾ ನೀನು ಇದರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ಕೇವಲ ನೀನ್ ಫಾತಿಮಾ ಬಗ್ಗೆ ಯೋಚನೆ ಮಾಡು ಅಂತಾರೆ. ಡಾನಾನು ಇವನಿಗೆ ಟ್ರೋಲ್ ಮಾಡೋ ಹಾಗಾಯ್ತು. ಟಬಿತಾ ಕಲ್ಲುಗಳನ್ನ ತುಂಬೋಕೆ ಗೊಂಬೆಯನ್ನ ಟಚ್ ಮಾಡ್ತಿದ್ದಂಗೆ ಇವಳಿಗೆ ಗೊಂಬೆಗಳ ಬಗ್ಗೆನೇ ಒಂದು ಕ್ಷಣ ವಿಷನ್ಸ್ ಕಾಣಿಸುತ್ತೆ. ಡಾನಾ ಏನಾಯ್ತು ಅಂತ ಕೇಳಿದಾಗ ಆ ಗೊಂಬೆಗಳನ್ನ ಮೊದ್ಲು ನಾನು ನೋಡಿರೋ ನೆನ್ಪಿದೆ, ಆದ್ರೆ ಎಲ್ಲಿ ಯಾವಾಗ ನೋಡಿದ್ದೆ ಅಂತ ನೆನ್ಪಾಗ್ತಿಲ್ಲ ಅಂತೇಳಿ. ನಂತರ ಕಲ್ಲುಗಳನ್ನ ತುಂಬಿ ಆದ್ಮೇಲೆ ವಾಪಸ್ ಗೊಂಬೆಗಳನ್ನ ನೀರಿನ ಒಳಗೆ ಹಾಕಿದ್ರು. ಅದೇ ಬಾಯ್ಡ್ ಹತ್ರ ಶೆರೀಫ್ ಸ್ಟೇಷನ್ ಅಲ್ಲಿ ಇರೋ ಜೇಡ್ಗೆ ಈಗ ಮಶ್ರೂಮ್ ಇಂದ ನಶೆ ಏರ್ತಾ ಇದೆ. ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಮೊಟೆಲ್ ನ ಸೈನ್ ಬೋರ್ಡ್ ಇತ್ತಲ್ಲ, ಅದು ಈಗ ಚೇಂಜ್ ಆಗಿ ಮೇಲೆ ಆನ್ಸರ್ಸ್, ಕೆಳಗೆ ಒಂದು ಕಡೆ ಆರೋ ಮಾರ್ಕ್ ಇದೆ, ಉತ್ತರ ಈ ಕಡೆ ಸಿಗುತ್ತೆ ಅನ್ನೋ ಹಾಗೆ. ಬಾಯ್ಡ್ಗೆ ಕರೆದು ಈ ವಿಷಯ ಹೇಳ್ಬೇಕಾದ್ರೆ ಕಿಟಕಿ ಗ್ಲಾಸ್ ಮೇಲೆ ಮತ್ತೆ ಅವನ ದೇಹದ ಮೇಲೆಲ್ಲ ಸ್ಪೈಡರ್ ಗಳು ಓಡಾಡ್ತಿರೋ ಹಾಗೆ ಇವನಿಗೆ ಭ್ರಮೆ ಆಗುತ್ತೆ. ಇದರಿಂದ ಜೇಡ್ ಕಿರ್ಚಾಡೋಕೆ ಶುರು ಮಾಡಿದಾಗ ಬಾಯ್ಡ್ ಬಂದು ಸಮಾಧಾನ ಮಾಡಿದ್ರು. ಜೇಡ್ ನಾನು ಈಗ ರೆಡಿ ಆಗಿದ್ದೀನಿ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅಂತ ತಿಳ್ಕೊಳ್ಳೋಕೆ, ಆದ್ರೆ ನೀವು ನನ್ನ ಜೊತೆ ಗೈಡ್ ಆಗಿ ಇದ್ದು ಯಾವ್ದು ರಿಯಲ್ ಯಾವ್ದು ನನ್ನ ಭ್ರಮೆ ಅಂತ ಹೇಳ್ಬೇಕು. ಅಕಸ್ಮಾತ್ ನಾನು ಭ್ರಮೆಯಲ್ಲಿ ಕಳೆದೋದಾಗ ನೀವು ರಿಯಲ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಸೇಫ್ ವರ್ಡ್ ಬೇಕು. ಆ ವರ್ಡ್ ನ ಹೇಳಿದಾಗ ನೀವು ರಿಯಲ್ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆ ಸೇಫ್ ವರ್ಡ್ ಕ್ಯಾಪ್ರಿಕಾರ್ನ್ ಅಂತ ಹೇಳ್ತಾನೆ. ಅದೇ ಮಕರ ರಾಶಿ. ಸಡನ್ ಆಗಿ ಜೇಡ್ಗೆ ಕ್ಯಾಪ್ರಿಕಾರ್ನ್ ಪದ ಯಾಕೆ ನೆನಪಾಯ್ತು ಅಂದ್ರೆ ನನಗೆ ಅನ್ಸಿದ್ದು ಇದು ಇವನ ಝೋಡಿಯಾಕ್ ಸೈನ್ ಅಂದ್ರೆ ರಾಶಿ ಇರ್ಬೋದು ಅಂತ. ಆದ್ರೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಜೇಡ್ ನ ಕಂಪನಿಯ ಹೆಸರು ಕೂಡ ಕ್ಯಾಪ್ರಿಕಾರ್ನ್ ಆಗಿರ್ಬೋದು. ಮೊದಲ ಸೀಸನ್ ಅಲ್ಲೇ ಜೇಡ್ ಹೇಳಿದ ಕೋಟಿಗಟ್ಲೆ ಬೆಲೆ ಬಾಳೋ ಕಂಪನಿಯನ್ನ ಇವನು ಮಾರಿ ಆ ಹಣವನ್ನ ಅನುಭವಿಸೋ ಅಷ್ಟರಲ್ಲೇ ಇಲ್ಲಿಗೆ ಬಂದಿದ್ದಾನೆ. ಹಾಗೆ ಕ್ಯೂರಿಯಾಸಿಟಿಗೆ ನಾನು ಮಕರ ರಾಶಿಯವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಸರ್ಚ್ ಮಾಡಿದಾಗ ಗೊತ್ತಾಯ್ತು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅಷ್ಟು ಈಸಿಯಾಗಿ ಸೋಲೊಪ್ಕೊಳ್ಳಲ್ಲ. ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಛಲ ಇರುತ್ತೆ, ಜವಾಬ್ದಾರಿ ಜಾಸ್ತಿ, ಆದ್ರೆ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ಬರಲ್ಲ, ಮತ್ತೆ ಹಠಮಾರಿಗಳಾಗಿರ್ತಾರೆ ಅನ್ನೋದೆಲ್ಲ ಗೊತ್ತಾಯ್ತು. ಇನ್ನೊಂದು ಆರ್ಟಿಕಲ್ ಅಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡಬಹುದು ಇವರ ಸ್ಟ್ರೆಂತ್ ಏನಂದ್ರೆ ಬುದ್ಧಿವಂತಿಕೆ, ಚಿಂತನಾಶೀಲತೆ, ಘನತೆ, ಲೆಕ್ಕಾಚಾರ, ಪ್ರಾಯೋಗಿಕ ಮತ್ತೆ ಧನಾತ್ಮಕ ಮನಸ್ಸು. ವೀಕ್ನೆಸ್ ಏನಂದ್ರೆ ಕೋಪ, ಅನುಮಾನ, ಸ್ವಾರ್ಥಿ ಆಗಿರ್ತಾರೆ, ಅಸೂಯೆ, ಖಿನ್ನತೆ ಮತ್ತೆ ಅತೃಪ್ತಿಗೆ ಒಳಗಾಗೋದು ಅಂತ ಇದೆ. ಇಷ್ಟರಲ್ಲಿ ಎಲ್ಲಾ ಗುಣಗಳು ಜೇಡಲ್ಲಿ ಇದೆ. ಬುದ್ಧಿವಂತ ಇದ್ದಾನೆ, ದೊಡ್ಡ ಕಂಪನಿನೇ ಕಟ್ಟಿ ಸೇಲ್ ಮಾಡಿ ಬಂದಿದ್ದ. ಇಲ್ಲೂ ಅಷ್ಟೇ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಕೆ ಶುರು ಮಾಡಿದವನು ಒಂದು ದಿನ ಕೂಡ ಸಾಕಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದೇ ಇಲ್ಲ. ಪ್ರಾಣಾಪಾಯ ಇದೆ ಅಂದ್ರೂ ತನ್ನ ಕೆಲಸ ಮುಂದುವರಿಸ್ತಾನೆ. ಲಾಜಿಕ್ ನ ಬಳಸಿ ಈ ಜಾಗದಲ್ಲಿ ಏನಾಗ್ತಿದೆ ಅಂತ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇರೋದು ಜೇಡ್ ಒಬ್ನೇ ಅನ್ಸುತ್ತೆ. ಬಾಯ್ಡ್ ತಮ್ಮ ಶಕ್ತಿಯನ್ನ ಬಳಸ್ತಾರೆ, ಅದೇ ರೀತಿ ಜೇಡ್ ತನ್ನ ಬುದ್ಧಿಯನ್ನ ಬಳಸ್ತಾನೆ. ಹಿಂದಿನ ಎಪಿಸೋಡ್ ಅಲ್ಲೇ ನಾನು ಹೇಳಿಲ್ವಾ ಡಾನಾ ಮಶ್ರೂಮ್ ತಿನ್ನೋಕು ಮುಂಚೆ ಯೋಚನೆ ಮಾಡು ಅಂತ ಹೇಳಿದ್ರು. ಜೇಡ್ ಕೇಳೋ ಮಗ ಅಲ್ಲ, ತಿನ್ಲೋ ಬೇಡವೋ ಅಂತ ಸ್ವಲ್ಪನೂ ಯೋಚನೆ ಮಾಡಲ್ಲ. ಉತ್ತರ ಸಿಗ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಆಗಿರ್ತಾನೆ. ವೀಕ್ನೆಸ್ ಕೂಡ ಇದೆಯಲ್ಲ, ಕೋಪ ಮಾಡ್ಕೊಂತಾನೆ, ಜಾಸ್ತಿ ಹೊತ್ತು ಕೋಪ ಇರಲ್ಲ, ಆಮೇಲೆ ಇವನೇ ಕ್ಷಮೆ ಕೇಳಿ ಎಲ್ಲ ಸರಿ ಮಾಡ್ಕೊಂತಾನೆ. ಖಿನ್ನತೆ ಮೊದ್ಲು ಕಾಡ್ತಾ ಇತ್ತು, ಈಗ ಇಲ್ಲ. ಕೆಲವು ಸಂದರ್ಭದಲ್ಲಿ ಸ್ವಾರ್ಥಿ ಕೂಡ, ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡೋದು. ಸೊ ಕ್ಯಾಪ್ರಿಕಾರ್ನ್ ನ ಸೇಫ್ ವರ್ಡ್ ಆಗಿ ಸೆಲೆಕ್ಟ್ ಮಾಡಿದ್ಮೇಲೆ ಬಾಯ್ಡ್ ನ ಜೊತೆ ಸೈನ್ ಬೋರ್ಡ್ ಮೇಲೆ ಉತ್ತರ ಈ ಕಡೆ ಅಂತ ಯಾವ ಡೈರೆಕ್ಷನ್ ತೋರಿಸ್ತಾ ಇದೆಯೋ ಅದೇ ಡೈರೆಕ್ಷನ್ ಅಲ್ಲಿ ಹೊರಡ್ತಾನೆ, ಅದು ಕಾಡಿನ ಕಡೆ. ಕಾಡಿಗೆ ಬಂದಾಗ ಜೇಡ್ ವಾಂತಿ ಬೇದಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಇವನಿಗೆ ವೈಲಿನ್ ನ ಶಬ್ದ ಕೇಳಿಸ್ತಾ ಇದೆ. ಯಾವ ಕಡೆಯಿಂದ ಮ್ಯೂಸಿಕ್ ಕೇಳಿಸ್ತಾ ಇದೆಯೋ ಅದೇ ಕಡೆ ಬಾಯ್ಡ್ ಜೊತೆ ಬಂದಾಗ ಇಲ್ಲಿ 12 ವರ್ಷದ ಹುಡುಗ ಆಗಿರೋ ಜೇಡ್ ವೈಲಿನ್ ನುಡಿಸ್ತಾ ಇದ್ದಾನೆ. ಮೊದಲ ಸೀಸನ್ ಅಲ್ಲೇ ಜೇಡ್ ಕೆನಿ ಅವರ ಅಮ್ಮಂಗೆ ತನ್ನ ಬಗ್ಗೆ ಹೇಳಿದ್ದ. ಜೇಡ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಫ್ರಾನ್ಸ್ ಅಲ್ಲಿ. ಇವನನ್ನ ಸಾಕಿರೋದು ಇವನ ಅಜ್ಜಿ ಒಬ್ರೆ, ಅಪ್ಪ ಅಮ್ಮ ಯಾರು ಇರ್ಲಿಲ್ಲ. ಇವನು 12 ವರ್ಷದ ಹುಡುಗ ಆಗಿದ್ದಾಗ ಅಜ್ಜಿನೂ ತೀರೋಗಿರ್ತಾರೆ. ಫ್ರಾನ್ಸ್ ಅಲ್ಲಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ಲಿಲ್ಲ ಅಂತ ಅಮೆರಿಕ ಅಲ್ಲಿರೋ ತನ್ನ ಅಂಕಲ್ ನ ಮನೆಗೆ ಬಂದಿರ್ತಾನೆ. ಇಲ್ಲಿ 12 ವರ್ಷದ ಹುಡುಗ ಆಗಿರೋ ಜೇಡ್ ವೈಲಿನ್ ನುಡಿಸ್ತಾ ಇರೋ ಮ್ಯೂಸಿಕ್ ನ ಕೇಳಿಸ್ಕೊಂಡು ಇವನಿಗೆ ಅಜ್ಜಿ ಸಾವನ್ನಪ್ಪಿದ್ದ ದಿನ ನೆನಪಾಗುತ್ತೆ. ಇದೇ ಮ್ಯೂಸಿಕ್ ನ ಅವತ್ತು ಸಾಯೋ ಹಂತದಲ್ಲಿ ಇದ್ದ ಅಜ್ಜಿ ನುಡ್ಸೋಕೆ ಹೇಳಿರ್ತಾರೆ. ಜೇಡ್ ವೈಲಿನ್ ನುಡ್ಸೋಕೆ ಶುರು ಮಾಡಿದವನು ಅಜ್ಜಿ ಸತ್ರು ಬಿಟ್ಟಿರಲ್ಲ. ಇವನಿಗೆ ಅವರು ಸತ್ತೋಗಿದಾರ ಅಂತ ನೋಡೋಕು ಧೈರ್ಯ ಸಾಲದೆ ಕಣ್ಣೆತ್ತಿ ನೋಡ್ದಂಗೆ ಸುಮ್ನೆ ವೈಲಿನ್ ನುಡಿಸ್ತಾ ಇರ್ತಾನೆ. ಆ ದಿನವನ್ನ ನೆನ್ಪ್ ಮಾಡ್ಕೊಂಡ ಜೇಡ್ ತುಂಬಾನೇ ಎಮೋಷನಲ್ ಆಗಿ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅಂತ ನೆನ್ಪ್ ಮಾಡ್ಕೊಳ್ಳೋಕೆ ನೋಡ್ತಾ ಇರೋದು, ಈ ಜನ್ಮದಲ್ಲಿ ಏನ್ ನಡೆದಿದೆ ಅನ್ನೋದು ನನಗೂ ಗೊತ್ತು, ಇದೆಲ್ಲ ಯಾಕೆ ನೆನ್ಪಾಗ್ತಾ ಇದೆ ಅಂತ ಕಿರ್ಚಾಡ್ತಾ ಇದ್ದಾನೆ. ಬಾಯ್ಡ್ ತಮ್ಮ ಮಾಮೂಲಿ ಡೈಲಾಗ್ ಇದೆಯಲ್ಲ, ಏನೂ ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಯಕ್ಕೆ ಚಿಕ್ಕ ಹುಡುಗ ಜೇಡ್ ಜೊತೆಗೆ ಕಣ್ಣಿಗೆ ಗೂಟ ಓಡಿಸ್ಕೊಂಡಿರೋ ಆ ವ್ಯಕ್ತಿ ಕೂಡ ಕಾಣಿಸ್ತಾ ಇದ್ದಾನೆ. ಮೊದ್ಲಿನ ತರ ಈಗ್ಲೂ ರಕ್ತ ತುಂಬಿರೋ ಸ್ಕಲ್ ನ ಕೈಯಲ್ಲಿ ಹಿಡ್ಕೊಂಡು ಅಂಕುಹಿ ಅಂತಿದ್ದಾನೆ. ಅಂದ್ರೆ ಆ ರಕ್ತವನ್ನ ಕುಡಿದ್ರೆ ನಿನಗೆ ಹಳೇದೆಲ್ಲ ನೆನ್ಪಾಗುತ್ತೆ ಅಂತ ಹೇಳ್ತಿರೋದು.
ಇದನ್ನ ಜೇಡ್ ಬಾಯ್ಡ್ಗೆ ಹೇಳಿದಾಗ ಇದೆಲ್ಲ ನಿನ್ನ ಭ್ರಮೆ ಅಷ್ಟೇ, ರಕ್ತ ಕುಡಿ ಏನೂ ಆಗಲ್ಲ, ಅದು ರಿಯಲ್ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜೇಡ್ ರಕ್ತವನ್ನ ಕುಡ್ದಾದ್ಮೇಲೆ ಸ್ಕಲ್ ಒಳಗಿಂದ ಸ್ಪೈಡರ್ಸ್ ಹೊರಗೆ ಬರ್ತಾ ಇದಾವೆ. ಈ ಸ್ಪೈಡರ್ಸ್ ಕತೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಸೀಸನ್ 1 ಇಂದನೂ ಸ್ಪೈಡರ್ಸ್ ಕತೆ ಕೇಳ್ತಾನೆ ಬಂದಿದ್ದೀವಿ. ಜಿಮ್ ಆರ್ವಿ ಕ್ರಾಶ್ ಆದಾಗ್ಲೇ ಕ್ರಿಸ್ಟಿ ಈತನ್ನ ಟ್ರೀಟ್ಮೆಂಟ್ ಕೊಡ್ತಿದ್ಲಲ್ಲ, ಆಗ್ಲೇ ಲೇಕ್ ಆಫ್ ಟಿಯರ್ಸ್ ಜೊತೆಗೆ ಸ್ಪೈಡರ್ ಬಗ್ಗೆ ಕೂಡ ಈತನ್ ಹೇಳಿದ್ದ. ಒಂದು ದೈತ್ಯವಾಗಿರೋ ಸ್ಪೈಡರ್ ಮೇಲಿಂದ ಬಂತು, ಅದನ್ನ ನೋಡಿ ಯಾರೋ ಕಿರ್ಚಾಡ್ತಿರೋ ಶಬ್ದ ಕೇಳಿಸ್ತು ಅಂತ. ಲೇಕ್ ಆಫ್ ಟಿಯರ್ಸ್ ನ ಒಂದು ದೈತ್ಯವಾಗಿರೋ ಸ್ಪೈಡರ್ ಕಾವಲು ಕಾಯ್ತಾ ಇದೆ ಅನ್ನೋದು ಒಂದು ಥಿಯರಿ. ವಿಕ್ಟರ್ ನ ಲೇಕ್ ಆಫ್ ಟಿಯರ್ಸ್ ಡ್ರಾಯಿಂಗ್ ಅಲ್ಲೂ ಸ್ಪೈಡರ್ ನ ನೋಡಿದೀವಿ. ಅದಾದ್ಮೇಲೆ ಬಾಯ್ಡ್ ಸ್ಯಾರಾ ಜೊತೆ ಕಾಡಿನ ಒಳಗೆ ಟೌನ್ ಇಂದ ಹೊರಗೆ ಹೋಗೋ ದಾರಿ ಹುಡ್ಕೋಕೆ ಹೋಗಿದ್ದಾಗ್ಲೂ ಸ್ಪೈಡರ್ಸ್ ನ ನೋಡಿದ್ರು, ಬಾಯ್ಡ್ ಕಚ್ಚಿಸ್ಕೊಂಡಿದ್ರು ಕೂಡ. ಈಗ ಅದೇ ರೀತಿ ಜೇಡ್ಗೆ ನಶೆ ಎರ್ದಾಗ್ಲಿಂದ ಜೇಡಗಳು ಕಾಣಿಸ್ಕೊಂತಾ ಇದ್ದಾವೆ. ದೊಡ್ಡ ಜೇಡ್ಗೆ ಚಿಕ್ಕು ಜೇಡ್ ಆ ರಕ್ತವನ್ನ ಕುಡಿಬೇಡ ಅಂದ್ರು ಕುಡ್ದ. ಅದಕ್ಕೆ ಈಗ ನೀನು ಏನನ್ನ ನೋಡ್ಬಾರ್ದೋ ಅದನ್ನೇ ನೋಡ್ತೀಯ, ನಾನು ಹೇಳಿದ್ರು ಕೇಳಲಿಲ್ವಲ್ಲ ಅಂತ ಹೇಳ್ತಾನೆ. ಇವನು ಸೀದಾ ಕಾಲೋನಿ ಹೌಸ್ ನ ಹೊರಗೆ ಬಂದು ವೈಲಿನ್ ನುಡ್ಸೋಕೆ ಶುರು ಮಾಡ್ತಾನೆ. ಇವನನ್ನ ಫಾಲೋ ಮಾಡ್ಕೊಂಡು ಜೇಡ್ ಇಲ್ಲಿಗೆ ಬಂದ್ರೆ ಜೇಡ್ ನ ಫಾಲೋ ಮಾಡ್ಕೊಂಡು ಬಾಯ್ಡ್ ಕೂಡ ಕಾಲೋನಿ ಹೌಸ್ ನ ಹತ್ರ ಬರ್ತಾರೆ. ಇವರ ಜೊತೆಗೆ ನಾವು ಕೂಡ ಒಂದು ಶಾಕಿಂಗ್ ದೃಶ್ಯವನ್ನ ನೋಡ್ತೀವಿ. ಕಾಲೋನಿ ಹೌಸ್ ನ ಡೋರ್ ಹತ್ರ ಜೇಡ್ಗೆ ಮೊದಲು ಕಾಣಿಸ್ಕೊಂಡಿದ್ದ ಸಿವಿಲ್ ವಾರ್ ಸೋಲ್ಜರ್, ಕಣ್ಣಿಗೆ ಗೂಟ ಹೊಡಿಸ್ಕೊಂಡಿರೋ ವ್ಯಕ್ತಿ ಮತ್ತೆ ಕ್ರಿಸ್ಟೋಫರ್ 3 ಜನ ವೈಲಿನ್ ನುಡಿಸ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬನ ಮೇಲೆ ಬಂಡೆ ಬಿದ್ದಿದೆ, ಇವನ ಹತ್ರನೂ ವೈಲಿನ್ ಇದೆ. ಇದೇ ರೀತಿ ದೃಶ್ಯವನ್ನ ಜೇಡ್ ಮೊದಲನೇ ಬಾರಿ ಟೌನ್ ನ ರೂಟ್ ಸೆಲಾರ್ಗೆ ಬಂದಾಗ್ಲೂ ನೋಡಿದ್ದ. ಮೊದಲ ಸೀಸನ್ ಅಲ್ಲಿ ಜೇಡ್ ಇದೆಲ್ಲ ಏನೋ ಗೇಮ್ ಇರಬೇಕು, ಯಾವ್ದೋ ಪಜಲ್ ನ ಸಾಲ್ವ್ ಮಾಡಿ ಟೌನ್ ಇಂದ ಹೊರಗೆ ಹೋಗ್ಬೇಕು ಅಂತ ರೂಟ್ ಸೆಲಾರ್ಗೆ ಬಂದಿದ್ದ. ಆಗ ಒಬ್ಬ ವ್ಯಕ್ತಿಯ ಮೇಲೆ ಬಂಡೆ ಬಿದ್ದಿರೋದು ಮತ್ತೆ ಆ ವಿಚಿತ್ರವಾದ ಸಿಂಬಲ್ ಎರಡನ್ನೂ ಜೇಡ್ ನೋಡಿರ್ತಾನೆ. ಈಗ ನಮ್ಗೆ ಗೊತ್ತಾಗುತ್ತೆ ವೈಲಿನ್ ನುಡಿಸ್ತಾ ಇರೋ ಎಲ್ಲರೂ ಕೂಡ ಜೇಡೇ ಆಗಿದ್ದಾರೆ ಸ್ನೇಹಿತರೆ. ಒಂದು ಜನ್ಮದಲ್ಲಿ ಕಣ್ಣಿಗೆ ಗೂಟ ಓಡಿಸ್ಕೊಂಡಿರೋ ವ್ಯಕ್ತಿ ಆಗಿದ್ದ, ಅದಾದ ನಂತರ ಅಮೆರಿಕನ್ ಸಿವಿಲ್ ವಾರ್ ನ ಸಮಯದಲ್ಲಿ ಸೈನಿಕ ಆಗಿದ್ದ, ಕಳೆದ ಜನ್ಮದಲ್ಲಿ ವಿಕ್ಟರ್ ಚಿಕ್ಕವನಿದ್ದಾಗ ಕ್ರಿಸ್ಟೋಫರ್ ಆಗಿದ್ದ, ವಿಕ್ಟರೇ ಜೇಡ್ಗೆ ಕ್ರಿಸ್ಟೋಫರ್ ಬಗ್ಗೆ ಹೇಳಿದ್ದ ಅನ್ನೋದು ನಮ್ಗೆ ಗೊತ್ತಿದೆ. ಇದೇ ರೀತಿ ಒಂದು ಜನ್ಮದಲ್ಲಿ ಬಂಡೆ ಎತ್ತಾಕೊಂಡು ಸಾವನ್ನಪ್ಪಿರ್ತಾನೆ. ಫ್ರಮ್ ದ ಬಿಗಿನಿಂಗ್ ಅಂಡ್ ಎಂಡಿಂಗ್ ಎಕ್ಸ್ಪ್ಲೈನ್ಡ್ ವಿಡಿಯೋ ಅಲ್ಲಿ ಜಾಪನೀಸ್ ಜಾನಪದದಲ್ಲಿ ಬರೋ ಉಬುಮೆ ಅನ್ನೋ ದೆವ್ವದ ಬಗ್ಗೆ ಹೇಳಿದ್ದೆ ಸ್ನೇಹಿತರೆ. ಎಲ್ಜಿನ್ಗೆ ಕಾಣಿಸ್ತಿದ್ದ ಕಿಮೋನೋ ಲೇಡಿ ಹೇಗಿದ್ಲೋ ಅದೇ ರೀತಿ ಈ ಉಬುಮೆ ಕೂಡ ಇರ್ತಾಳೆ. ಉಬುಮೆ ಒಂದೇ ಒಂದು ದೆವ್ವ ಅಲ್ಲ, ಮಗು ಹುಟ್ಟಬೇಕಾದ್ರೆ ಅಥವಾ ಮಗು ಹುಟ್ಟಿದ ನಂತರ ಸಾವನ್ನಪ್ಪಿರೋ ಮಹಿಳೆಯರು ಪ್ರೇತಾತ್ಮ ಆದ್ರೆ ಅವರನ್ನೇ ಉಬುಮೆ ಅಂತಾರೆ. ಇವಳು ಏನ್ ಮಾಡ್ತಾಳೆ ಅಂದ್ರೆ ರೋಡಲ್ಲಿ ಅಥವಾ ಯಾವುದೇ ಜಾಗದಲ್ಲಿ ಮಗುವನ್ನ ಹಿಡ್ಕೊಂಡು ಹೋಗ್ತಾ ಇರೋ ರೀತಿ ಕಾಣಿಸ್ಕೊಂತಾಳೆ. ಇವಳ ದಾರಿಯಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಅವರಿಗೆ ಮಗುವನ್ನ ಸ್ವಲ್ಪ ಹಿಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಮಾಯ ಆಗ್ಬಿಡ್ತಾಳೆ. ಮಗುವನ್ನ ಹಿಡ್ಕೊಂಡಿರೋ ವ್ಯಕ್ತಿಗೆ ಮಗು ಭಾರ ಅನ್ಸೋಕೆ ಶುರು ಆಗುತ್ತೆ. ನೋಡ್ತಿದ್ದಂಗೆ ಮಗು ದೊಡ್ಡ ಬಂಡೆ ಆಗಿ ಇದನ್ನ ಹಿಡ್ಕೊಂಡವರ ಮೇಲೆನೆ ಬೀಳುತ್ತೆ. ಅದೇ ರೀತಿ ಜೇಡ್ಗೆ ರೂಟ್ ಸೆಲ್ಲರ್ ಅಲ್ಲಿ ಮತ್ತೆ ಈಗ ಕಾಲೋನಿ ಹೌಸ್ ನ ಹೊರಗೆ ಕಾಣಿಸಿದ್ದು. ಜೇಡ್ ಒಂದು ಜನ್ಮದಲ್ಲಿ ಕಿಮೋನೋ ಲೇಡಿಯ ಕೈಯಿಂದ ಸಾವನ್ನಪ್ಪಿದ್ರು ಆಶ್ಚರ್ಯ ಇಲ್ಲ. ಒಂದು ಡೌಟ್ ಏನಂದ್ರೆ ಜೇಡ್ಗೆ ರೂಟ್ ಸೆಲ್ಲರ್ ಅಲ್ಲಿ ಕಾಣಿಸಿದ್ದ ವ್ಯಕ್ತಿ ಮತ್ತೆ ಈಗ ಕಾಣಿಸ್ತಿರೋ ಹಿಂದಿನ ಜನ್ಮದ ಜೇಡ್ ಇಬ್ರು ಬಂಡೆ ಬೀಳಿಸ್ಕೊಂಡಿರೋರು ಕೂಡ ಒಬ್ರೇನಾ ಅಂತ. ನನಗೇನೋ ಇಬ್ರು ಬೇರೆ ಬೇರೆ ಇರ್ಬೋದು ಅಂತ ಅನಿಸ್ತಿದೆ. ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ? ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಚಿಕ್ಕು ಜೇಡ್ ದೊಡ್ಡ ಜೇಡ್ಗೆ ಇವರನ್ನೆಲ್ಲ ನೀನು ಸರಿಯಾಗಿ ನೋಡು ಅಂದಾಗ ಹತ್ರ ಹೋಗಿ ನೋಡ್ತಾನೆ. ಕ್ರಿಸ್ಟೋಫರ್ನ ಕುತ್ತಿಗೆ ಕುಯ್ಕೊಂಡಿದ್ದೆ, ಇನ್ನೇನು ಇವನ ಕಣ್ಣಿಗೆ ಗೂಟ ಹೊಡೆದಿದ್ದಾರೆ. ಸಿವಿಲ್ ವಾರ್ ಸೋಲ್ಜರ್ ನ ಅರ್ಧ ಮುಖ ಸುಟ್ಟು ಹೋಗಿದೆ. ಇವರನ್ನ ನೋಡಿ ಜೇಡ್ಗೆ ಫ್ಲಾಶ್ ಆಯ್ತು, ಇವರನ್ನೆಲ್ಲ ಮಾನ್ಸ್ಟರ್ ಸಾಯಿಸಿರೋದಲ್ಲ, ಅದಕ್ಕಿಂತ ಮುಂಚೆನೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಯಾರು ಸಾಯಿಸಿರೋದು ಅಂತ ಚಿಕ್ಕು ಜೇಡ್ಗೆ ಕೇಳಿದಾಗ ಮಿನೋಸಿನೆ ಶಾರ್ಕ್ಸ್ ನೆಟ್ ಅಂತ ಹೇಳ್ತಾನೆ ಅಷ್ಟೇ. ಶಾರ್ಕ್ಗೆ ಬೀಸಿರೋ ಬಲೆಯಲ್ಲಿ ಸಣ್ಣ ಸಣ್ಣ ಮಿನೋಸ್ ಅನ್ನೋ ಮೀನುಗಳು ಸಿಗಾಕೊಂಡಿದ್ದಾವೆ ಅಂತ ಅರ್ಥ. ಆದ್ರೆ ಜೇಡ್ಗೆ ಇದನ್ನ ಕೇಳಿ ತಕ್ಷಣ ಅನ್ಸಿದ್ದು ಏನಂದ್ರೆ ಟೌನ್ ನ ಜನರ ಇವರನ್ನೆಲ್ಲ ಸಾಯಿಸಿದ್ದಾರೆ. ವಿಕ್ಟರ್ ಕ್ರಿಸ್ಟೋಫರ್ ಬಗ್ಗೆ ಮೊದಲೇ ಹೇಳಿದ್ದ. ಚೆನ್ನಾಗೇ ಇದ್ದ ಕ್ರಿಸ್ಟೋಫರ್ ಜೇಡ್ ನ ರೀತಿ ಸಿಂಬಲ್ ನ ನೋಡೋಕೆ ಶುರು ಮಾಡಿದಾಗ ಬದಲಾಗಿರುತ್ತಾನೆ. ಅದಾದ್ಮೇಲೆ ಒಂದಿನ ತನ್ನನ್ನ ಬಿಟ್ಟು ಎಲ್ಲರೂ ಸಾವನ್ನಪ್ಪಿದ್ರು ಅಂತ ಹೇಳ್ತಾನೆ. ಕ್ರಿಸ್ಟೋಫರ್ ಕೂಡ 1978ರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದ ಅಥವಾ ಅದೇ ಸಮಯದಲ್ಲಿ ಅವನು ಸಾವನ್ನಪ್ಪಿದ್ದ ಅನ್ನೋ ಹಾಗೆ ವಿಕ್ಟರ್ ಹೇಳಿದ್ದ. ಆದ್ರೆ ಇಲ್ಲ, ಕ್ರಿಸ್ಟೋಫರ್ ನ ಮಾನ್ಸ್ಟರ್ಸ್ ಅಲ್ಲ, ಟೌನ್ ನ ಜನರೇ ಸಾಯಿಸಿರ್ತಾರೆ. ಈ ವಿಷಯ ವಿಕ್ಟರ್ ಯಾರಿಗೂ ಹೇಳಿಲ್ಲ. ಜನರು ಸಾಯಿಸಿದ್ದಾರೆ ಅಂದ್ರೆ ವಿಕ್ಟರ್ಗೆ ಗೊತ್ತಿರುತ್ತೆ, ಆದ್ರೆ ಅವನಿಗೆ ಡ್ರಾಯಿಂಗ್ಸ್ ನೋಡೋವರೆಗೂ ಏನು ನೆನಪಾಗಲ್ವಲ್ಲ, ಅದೇ ಸಮಸ್ಯೆ. ಮತ್ತೆ ಚಿಕ್ಕು ಜೇಡ್ ಮಿನೋಸಿನ ಶಾರ್ಕ್ಸ್ ನೆಟ್ ಅಂತ ಹೇಳದ್ನಲ್ಲ, ನನಗನ್ಸೋ ಪ್ರಕಾರ ಜೇಡ್ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡ ಅಂದ್ರೆ ಇವನೇ ಶಾರ್ಕ್ ಆಗಿದ್ದಾನೆ, ಇವನನ್ನ ಬಿಟ್ಟು ಟೌನ್ ಅಲ್ಲಿ ಇರೋ ಬೇರೆ ಎಲ್ಲರೂ ಮಿನೋಸ್ ಅಥವಾ ಸಣ್ಣ ಮೀನುಗಳ ತರ ಅವರೇ ಪ್ರತಿ ಜನ್ಮದಲ್ಲೂ ತನ್ನನ್ನ ಕೊಲ್ತಾ ಇರ್ಬೋದು ಅಂತ ಅನ್ಕೊಂಡಿದ್ದಾನೆ. ಇದಕ್ಕೆ ಇನ್ನೊಂದು ಥಿಯರಿ ಏನಂದ್ರೆ ಟಬಿತಾ ಮತ್ತೆ ಜೇಡ್ ಮಾತ್ರ ಪುನರ್ಜನ್ಮ ಪಡ್ಕೊಂಡು ಇಲ್ಲಿಗೆ ಬರ್ತಾ ಇರೋದು ಅನ್ನೋದು ನಿಜ ಆದ್ರೆ ಟೌನ್ ಇವರಿಬ್ಬರನ್ನ ಕರ್ಕೊಂಡ್ ಬರೋಕೆ ಬಲೆ ಬೀಸಿದಾಗ ಇವರಿಬ್ರೇನೋ ಶಾರ್ಕ್ ತರ ಬಲೆಗೆ ಸಿಗಾಕೊಂತಾರೆ. ಆದ್ರೆ ಇವರ ಜೊತೆ ಬಲೆಯಲ್ಲಿ ಬೇರೆಯವರು ಕೂಡ ಸಣ್ಣ ಸಣ್ಣ ಮೀನುಗಳ ತರ ಸಿಗಾಕೊಂಡು ಟೌನ್ಗೆ ಬಂದಿರೋ ಹಾಗಿದೆ. ಮತ್ತೆ ನಾವು ವಿಕ್ಟರ್ ಗುಹೆ ಒಳಗೆ ತೋರಿಸಿದ್ದ ಪೇಂಟಿಂಗ್ ಕಡೆ ಬರೋದಾದ್ರೆ ಟೌನ್ ಅಲ್ಲಿ ಇರೋ ಎಲ್ಲರೂ ಅಮರತ್ವವನ್ನ ಪಡ್ಕೊಳ್ಳೋಕೆ ತಮ್ಮ ಮಕ್ಕಳನ್ನೇ ಬಲಿ ಕೊಡೋದನ್ನ ಪೇಂಟ್ ಮಾಡಿರ್ತಾರೆ. ಇದರಲ್ಲಿ ಇಬ್ಬರು ಈ ಆಚರಣೆಯಲ್ಲಿ ಭಾಗಿಯಾಗಿರ್ಲಿಲ್ಲ ಅನ್ನೋ ಹಾಗೆ ಸಪರೇಟ್ ಆಗಿ ನಿಂತಿದ್ದಾರೆ. ಇವರೇ ಜೇಡ್ ಮತ್ತೆ ಟಬಿತಾ. ಟೌನ್ ಅಲ್ಲಿ ದುಷ್ಟಶಕ್ತಿಗಳ ಸಮಸ್ಯೆ ಶುರು ಆಗೋಕ್ಕೂ ಮುಂಚೆ ಆಗಿನ ಕಾಲದಲ್ಲಿ ಜೇಡ್ ಮತ್ತೆ ಟಬಿತಾ ಗಂಡ ಹೆಂಡತಿ ಆಗಿದ್ರು. ಇವರ ಮಗಳನ್ನ ಕೂಡ ಬಲಿ ಕೊಟ್ಟಿರ್ತಾರೆ. ಅವಳು ಆತ್ಮ ಆಗಿರೋದು ಹಿಂದಿನ ಸೀಸನ್ ನ ಕೊನೆಯಲ್ಲಿ ನೋಡಿದೀವಿ. ಹಾಗಾಗಿ ಜೇಡ್ ಮತ್ತೆ
ಟಬಿತಾ ಮಾತ್ರ ಪುನರ್ಜನ್ಮ ಪಡ್ಕೊಂಡು ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ದಾರೆ. ಬೇರೆ ಎಲ್ಲರೂ ಜೇಡ್ ಮತ್ತೆ ಟಬಿತಾನ ಇಲ್ಲಿಗೆ ಕರ್ಕೊಳ್ಳೋ ಪ್ರಯತ್ನದಲ್ಲಿ ಮಿಸ್ ಆಗಿ ಇಲ್ಲಿಗೆ ಬಂದಿರಬಹುದು. ಯಾಕಂದ್ರೆ ಟೌನ್ ಅಲ್ಲಿ ಇರೋ ಜನರನ್ನ ಯಾರಿಲ್ಲಿಗೆ ಕರ್ಸ್ಕೊಂಡಿರೋದು, ಟೌನ್ ಅಲ್ಲಿ ಇರೋ ದುಷ್ಟಶಕ್ತಿನ ಅಥವಾ ಸಾವನ್ನಪ್ಪಿರೋ ಮಕ್ಕಳ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಮಕ್ಕಳೇ ಜೇಡ್ ಮತ್ತೆ ಟಬಿತಾನ ಈ ಟೌನ್ ಗೆ ಕರೆಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಚಿಕ್ಕು ಜೇಡ್ ಹೇಳ್ತಾನೆ, ಟೌನ್ ನ ಜನರಿಗೆ ನೀನು ಯಾರು ಅಂತ ಗೊತ್ತಾದಾಗ, ಮಕ್ಕಳು ನಿನ್ನನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು ಅಂತ ತಿಳಿದಾಗ ನಿನ್ನಿಂದನೇ ಅವರೆಲ್ಲರೂ ಈ ಟೌನ್ ಅಲ್ಲಿ ಟ್ರ್ಯಾಪ್ ಆಗಿರೋದು ಅಂತ ಆರೋಪ ಮಾಡ್ತಾರೆ. ಆಮೇಲೆ ದ್ವೇಷಿಸ್ತಾರೆ, ಕೊನೆಗೆ ನಿನ್ನನ್ನ ಸಾಯಿಸ್ತಾರೆ. ಪ್ರತಿ ಜನ್ಮದಲ್ಲೂ ಇದೇ ನಡೀತಾ ಇದೆ ಅಂತ ಹೇಳ್ತಾನೆ. ಹಾಗಾದ್ರೆ ಟಬಿತಾ ಕತೆ ಏನು ಅಂತ ಜೇಡ್ ಕೇಳಿದಾಗ ಅವಳ ಸಾವು ಇನ್ನ ಕೆಡ್ದಾಗಿ ಇದೆಯಂತೆ. ಟಬಿತಾ ಯಾವ ಜನ್ಮದಲ್ಲಿ ಯಾವ್ಯಾವ ರೀತಿ ಸಾವನ್ನಪ್ಪಿದಳೆ ಗೊತ್ತಿಲ್ಲ, ಆದ್ರೆ ಹಿಂದಿನ ಜನ್ಮದಲ್ಲಿ ವಿಕ್ಟರ್ ಅವರ ಅಮ್ಮ ಮಿರಿಂಡಾ ಆಗಿದ್ಲು. ಲೈಟ್ ಹೌಸ್ ಅಲ್ಲಿ ಏನು ಮಿರಿಂಡಾ ಆದ್ರೆ ಹಿಂದಿನ ಜನ್ಮದಲ್ಲಿ ವಿಕ್ಟರ್ ಅವರ ಅಮ್ಮ ಮಿರಾಂಡಾ ಆಗಿದ್ಲು. ಆಗ ಲೈಟ್ ಹೌಸ್ ಅಲ್ಲಿ ಇರೋ ಮಕ್ಕಳನ್ನ ಕಾಪಾಡ್ತೀನಿ ಅಂತ ಬಾಟಲ್ ಟ್ರೀಗೆ ಹೋದಾಗ ಫಾತಿಮಾಳ ಮಗ ಅಂದ್ರೆ ಆ ಹಲ್ಬಿಡೋ ಮಾನ್ಸ್ಟರ್ ಅವಳನ್ನ ಸಾಯಿಸಿರ್ತಾನೆ. ಆಮೇಲೆ ಮ್ಯಾನಿನೆಲ್ಲೋ ಅವಳ ದೇಹವನ್ನ ಸ್ವಲ್ಪ ತಿಂದು ಹೋಗಿದ್ದ. ಸೊ ಈಗ ದೊಡ್ಡ ಜೇಡ್ ನ ಚಿಕ್ಕು ಜೇಡ್ ಕಾಲೋನಿ ಹೌಸ್ ಒಳಗೆ ಕರ್ಕೊಂಡು ಹೊರಡ್ತಾನೆ. ಇನ್ನೊಂದ್ ಕಡೆ ಕ್ಲಿನಿಕ್ ಅಲ್ಲಿ ಮುರಿದೋಗಿರೋ ಸೋಫಿಯಾಳ ಕೈ ಸರಿ ಮಾಡೋಕೆ ಕ್ರಿಸ್ಟಿ ಮತ್ತೆ ಮ್ಯಾರಿಯಲ್ ಇಬ್ರು ಸಾಹಸ ಮಾಡ್ತಾ ಇದ್ದಾರೆ. ಮೂಳೆ ಜರುಗಿದೆ, ಇದನ್ನ ಸರಿ ಮಾಡೋಕೆ ಹೋದಾಗ ನೋವಾಗುತ್ತೆ ಅಂತ ಇವಳಿಗೆ ಮಾತಾಡಿಸ್ತಾ ಮೂಳೆಯನ್ನ ಸರಿ ಮಾಡೋಕೆ ನೋಡ್ತಾ ಇದ್ದಾರೆ. ಪಾಪ ಸೋಫಿಯಾ ಯಾರು ಅಂತ ಇವ್ರಿಗೆ ಗೊತ್ತಿಲ್ವಲ್ಲ. ಮ್ಯಾನಿನ್ ಎಲ್ಲೋ ಇಂದ ಸೋಫಿಯಾ ಆಗ್ಬೇಕಾದ್ರೇನೆ ದೇಹದ ಮೂಳೆಗಳೆಲ್ಲ ಮುರಿದೋಗಿ ಟ್ವಿಸ್ಟ್ ಎಲ್ಲ ಆಗಿ ಕೊನೆಗೆ ಸೋಫಿಯಾಳ ರೂಪಕ್ಕೆ ಬಂದಿದ್ದು. ಅವಾಗ್ಲೇ ಏನೋ ಆಗಿರ್ಲಿಲ್ಲ, ಇನ್ನ ಇದೆಲ್ಲ ಯಾವ ಲೆಕ್ಕ. ಹೇಗೋ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಕಂಟಿನ್ಯೂ ಮಾಡ್ಬೇಕಲ್ಲ ಅಂತ ಸೋಫಿಯಾ ಕ್ರಿಸ್ಟಿಯೊಳ ಕೈಯನ್ನ ಜೋರಾಗಿ ಎಳೆದು ಮೂಳೆನ ಸರಿ ಮಾಡ್ತಿದ್ದಂಗೆ ಜೋರಾಗಿ ಕಿರ್ಚ್ಕೊಂತಾಳೆ. ಮ್ಯಾರಿಯಲ್ ಮುರಿದೋಗಿರೋ ಕೈಗೆ ಬ್ರೇಸಸ್ ತಗೊಂಡ್ ಬರ್ತೀನಿ ಅಂತ ಆಂಬುಲೆನ್ಸ್ ಒಳಗೆ ಬಂದಾಗ ಇವಳ ಕೈಯಲ್ಲಿ ಇದ್ದಕ್ಕಿದ್ದಂಗೆ ಚೈನ್ಗಳು ಪ್ರತ್ಯಕ್ಷ ಆಗ್ತವೆ. ಇವಳು ತಪ್ಪಿಸ್ಕೊಂಡಲೇ ಇರೋ ಹಾಗೆ ಹಿಡಿದಿಡ್ಕೊಂಡಿದ್ದವೆ. ಜೀರುಂಡೆ ಹುಳುಗಳ ರೂಪದಲ್ಲಿ ಬಂದಿದ್ದ ಮಾನ್ಸ್ಟರ್ ಇವಳನ್ನ ಜೂಲಿ ಮತ್ತೆ ರ್ಯಾಂಡಲ್ ನ ಮಾರ್ಟಿನ್ ಇದ್ದ ಜಾಗದಲ್ಲಿ ಇದೇ ರೀತಿ ಚೈನ್ ಹಾಕಿ ಬಂಧಿಸಿದ್ದು. ಆಂಬುಲೆನ್ಸ್ ಅಲ್ಲಿ ಇದ್ದ ರೇಡಿಯೋ ಆನ್ ಆಗಿ ತುಂಬಾನೇ ಜನ ಕಿರ್ಚಾಡ್ತಿರೋ ಹಾಗೆ ಶಬ್ದ ಕೇಳಿಸ್ತಾ ಇದೆ. ಮತ್ತೆ ಡಿಸ್ಪ್ಲೇ ಅಲ್ಲಿ 1609 ಮತ್ತೆ 1752 ಎರಡು ಡೇಟ್ಸ್ ನ ತೋರಿಸ್ತಾ ಇದೆ. ಆಶ್ಚರ್ಯ ಏನು ಅಂದ್ರೆ ಟಬಿತಾ ತನ್ನ ಕನ್ಸಲ್ಲಿ ಲೈಟ್ ಹೌಸ್ ನ ಗೋಡೆ ಮೇಲೆ ಡೇಟ್ಸ್ ಬರ್ದಿರೋದು ನೋಡಿದ್ಲಲ್ಲ, ಆ ಡೇಟ್ಸ್ ಅಲ್ಲಿ 1609 ಮತ್ತೆ 1752 ಕೂಡ ಇದೆ. ಈ 2 ವರ್ಷಗಳಲ್ಲಿ ನಡಿಬಾರ್ದೇನಾದ್ರೂ ನಡೆದಿತ್ತಾ ಅಥವಾ 1978ರ ರೀತಿ ಹತ್ಯಾಕಾಂಡ ನಡೆದಿತ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಇದನ್ನೆಲ್ಲ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ, ಮುಂದಿನ ಎಪಿಸೋಡ್ಸ್ ಅಲ್ಲಿ ಕನೆಕ್ಟ್ ಆದ್ರೂ ಆಗ್ಬೋದು. ಇವಳಿಗೆ ಕೇಳಿಸ್ತಾ ಇರೋ ಕಿರ್ಚಾಡೋ ಶಬ್ದ ಕೂಡ ಆ ಸಮಯದಲ್ಲಿ ಟೌನ್ ಅಲ್ಲಿ ಇದ್ದವ್ರದೇ ಆಗಿರ್ಬೋದು ಅನ್ನೋದು ಒಂದು ಥಿಯರಿ. ಇದೇನಿಷ್ಟೊತ್ತಾದ್ರೂ ಮ್ಯಾರಿಯಲ್ ಬರ್ಲಿಲ್ವಲ್ಲ ಅಂತ ಕ್ರಿಸ್ಟಿ ಆಂಬುಲೆನ್ಸ್ ಹತ್ರ ಬಂದಾಗ ಇಲ್ಲೇ ಮೂಲೆಯಲ್ಲಿ ಹೆದರ್ಕೊಂಡು ಕೂತಿದ್ದಾಳೆ. ಏನಾಯ್ತು ಅಂತ ಕ್ರಿಸ್ಟಿ ಕೇಳಿದ್ರು ಹೇಳಲ್ಲ. ಈ ಜಾಗ ಅವಾಗವಾಗ ನಮ್ಮ ಮೈಂಡ್ ಜೊತೆ ಆಟಾಡುತ್ತಲ್ಲ, ಅದೇ ರೀತಿ ಏನೋ ಆಯ್ತು ಬಿಡು ಅಂತ ಹೇಳ್ತಿದ್ದಾಳೆ. ಸರಿಯಾಗಿ ಹೇಳು ಅಂತ ಕ್ರಿಸ್ಟಿ ಕೇಳ್ತಿದ್ದಾಳೆ. ಇದೇ ವಿಷಯಕ್ಕೆ ಜಗಳ ಕೂಡ ಶುರು ಆಗುತ್ತೆ. ಬುಕ್ ಮಾರ್ಕ್ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿರೋದ್ರಿಂದ ಕ್ಲಿನಿಕ್ ಅಲ್ಲೇ ರ್ಯಾಂಡಲ್ ಮತ್ತೆ ಜೂಲಿ ಇಬ್ರು ಜಗಳ ಆಡ್ತಿದ್ದಾರೆ. ರ್ಯಾಂಡಲ್ಗೆ ಜೂಲಿ ಪದೇ ಪದೇ ಸ್ಟೋರಿ ವಾಕಿಂಗ್ ಮಾಡ್ತಿರೋದು ಇಷ್ಟ ಆಗ್ತಿಲ್ಲ. ಇವಳು ಮಾರ್ಟಿನ್ ಇದ್ದ ಜಾಗಕ್ಕೆ ಹೋಗ್ತಿದ್ದಂಗೆ ಸೀಜರ್ಸ್ ಬರ್ತಾ ಇರೋ ಹಾಗೆ ಕೆಳಗೆ ಬಿದ್ದು ಒದ್ದಾಡ್ತಾಳ. ಅದೇನಾದ್ರೂ ನಿಲ್ಲಿಲ್ಲ ಅಂದ್ರೆ ಏನ್ ಕತೆ, ಯಾಕೆ ಬೇಕು ರಿಸ್ಕ್ ತಗೊಳ್ಳೋದು ಅಂದ್ರು ಜೂಲಿ ಕೇಳ್ತಿಲ್ಲ. ಅಲ್ಲಿಗೆ ಹೋಗೋಕೆ ನಿನ್ಗೆ ಭಯ ಆಗ್ತಿದೆ ಅಂತ ಹೇಳು, ಹಾಗೆ ಹೀಗೆ ಅಂತ ಕಿರ್ಚಾಡ್ತಿದ್ದಾಳೆ. ಇದನ್ನೆಲ್ಲ ಕೇಳಿಸ್ಕೊಂತಾ ಇರೋ ಸೋಫಿಯಾಗೆ ಆನಂದವೋ ಆನಂದ. ಮ್ಯಾರಿಯಲ್ ಮತ್ತೆ ಕ್ರಿಸ್ಟಿ ಕೂಡ ಜಗಳಾಡ್ತಿರೋದು ನೋಡ್ತಾಳೆ. ಇದರಿಂದ ತಾನು ಅನ್ಕೊಂಡಂಗೆ ಆಗ್ತಿದ್ಯಲ್ಲ ಅಂತ ಖುಷಿ ಆಗಿದ್ದಾಳೆ. ಟೌನ್ ನ ಜನ ಪರಸ್ಪರ ಕಿತ್ತಾಡ್ಕೊಂಡು ಒಬ್ರು ಮೇಲೆ ಒಬ್ರು ನಂಬಿಕೆ ಕಳ್ಕೊಳ್ಳೋ ಹಾಗೆ ಮಾಡೋದೇ ಇವಳ ಉದ್ದೇಶ. ಮ್ಯಾರಿಯಲ್ ರೂಮ್ ಇಂದ ಹೊರಗೆ ಬರ್ತಿದ್ದಂಗೆ ಸೋಫಿಯಾ ಬೇಕು ಅಂತಾನೆ ಅವಳ ಕೈ ಟಚ್ ಮಾಡಿ ಇವಳನ್ನ ಗುರಾಯಿಸ್ಕೊಂಡು ನೋಡ್ತಿದ್ದಂಗೆ ಮತ್ತೆ ಮ್ಯಾರಿಯಲ್ಗೆ ತನ್ನ ಕೈಗೆ ಚೈನ್ ಹಾಕಿ ಕಟ್ ಹಾಕಿರೋ ಹಾಗೆ ಭ್ರಮೆ ಆಗುತ್ತೆ. ಇವಳಿಗೆ ತುಂಬಾನೇ ಜನ ಕಿರ್ಚಾಡ್ತಿರೋ ಹಾಗೆ ಶಬ್ದ ಕೇಳಿಸ್ತಾ ಇದೆ. ಕ್ರಿಸ್ಟಿ ಬಂದು ಇವಳಿಗೆ ಸಮಾಧಾನ ಮಾಡಿದಾಗ ಎಲ್ಲ ನಾರ್ಮಲ್ ಆಯ್ತು. ಸ್ವಲ್ಪ ಸಣ್ಣದಾಗಿ ಸ್ಮೈಲ್ ಮಾಡ್ತಿರೋದು ನೋಡಿದ್ರೆ ಇದೆಲ್ಲ ಇವಳದೇ ಕೆಲಸ. ನಂತರ ಮ್ಯಾರಿಯಲ್ ಕುತ್ಕೊಂಡು ಏನಾಗ್ತಿದೆ ಅಂತ ಹೇಳ್ತಾಳೆ. ನನಗೆ ಈ ಜಾಗದಲ್ಲಿ ಸಾವನ್ನಪ್ಪಿರೋ ಎಲ್ಲರ ಚೀರಾಟ ಕಿರ್ಚಾಟ ಎಲ್ಲ ಕೇಳಿಸ್ತಾ ಇದೆ. ಈ ಜಾಗಕ್ಕೆ ನಮ್ಮೆಲ್ಲರ ನೋವು ಮತ್ತೆ ಭಯಾನೇ ಆಹಾರ ಆಗಿದೆ ಅನ್ಸುತ್ತೆ. ಈ ಜಾಗದಲ್ಲಿ ಪ್ರಾಚೀನ ಕಾಲದ್ದು ಪುರಾತನವಾದದ್ದೇನೋ ಇದೆ. ನಾವು ಸತ್ತ ನಂತರ ಕೂಡ ಇಲ್ಲೇ ಟ್ರ್ಯಾಪ್ ಆಗಿರ್ತೀವಿ. ಈ ಟೌನ್ ಇಂದ ಹೊರಗೆ ಹೋಗೋಕಾಗಲ್ಲ ಅಂತ ಹೇಳಿ ಹೋಗ್ತಾಳೆ. ಇವಳು ಹೇಳ್ತಾ ಇರೋದು ನೋಡಿದ್ರೆ ಈ ಟೌನ್ ನ ಜನರು ಯಾವ ದುಷ್ಟಶಕ್ತಿಗಳಿಗೋಸ್ಕರ ಮಕ್ಕಳನ್ನ ಬಲಿ ಕೊಟ್ರೋ ಅದೇ ದುಷ್ಟಶಕ್ತಿಯನ್ನೇ ಮ್ಯಾರಿಯಲ್ ಫೀಲ್ ಮಾಡಿರೋ ಹಾಗೆ ಕಾಣ್ತಿದೆ. ಪ್ರಾಚೀನ ಕಾಲದ್ದು ಅಂದ್ರೆ ಡೀಮನ್ ಅಥವಾ ಡೆವಿಲ್ ಆಗಿರ್ಬೋದು. ಗುಹೆಯ ಒಳಗೆ ಪೇಂಟಿಂಗ್ ಅಲ್ಲಿ ಆ ದುಷ್ಟಶಕ್ತಿಯನ್ನ ಕೆಂಪು ಬಣ್ಣದಲ್ಲಿ ಪೇಂಟ್ ಮಾಡಿದ್ದಾರೆ. ಮತ್ತೆ ಈಗ ಮ್ಯಾರಿಯಲ್ ಏನ್ ಹೇಳಿದ್ಲೋ ಅದನ್ನೇ ಸೀಸನ್ 3 ನ ಕೊನೆ ಎಪಿಸೋಡ್ ಅಲ್ಲಿ ಜೇಡ್ ಟಬಿತಾ ಮತ್ತೆ ಜಿಮ್ಗೆ ಹೇಳಿದ್ದ. ನಮ್ಮ ಆತ್ಮ ಎನರ್ಜಿ ಇದ್ದಂಗೆ ಸಾವನ್ನಪ್ಪಿದ ನಂತರ ಕೂಡ ಈ ಎನರ್ಜಿ ಈ ಜಾಗವನ್ನ ಬಿಟ್ಟು ಹೋಗಲ್ಲ ಅನ್ಸುತ್ತೆ ಅಂತ.
ಅಂತ. ಈ ಥಿಯರಿ ತಕ್ಕ ಮಟ್ಟಿಗೆ ನಿಜ ಆಗಿದೆ, ಆದ್ರೆ ಜೇಡ್ ಮತ್ತೆ ಟಬಿತಾಳ ವಿಷಯದಲ್ಲಿ ಸುಳ್ಳಾಗಿದೆ. ಇವರ ಆತ್ಮ ಇಲ್ಲಿಂದ ಹೊರಗೆ ಹೋಗಿರೋದಕ್ಕೇನೆ ಪುನರ್ಜನ್ಮ ಪಡ್ಕೊಂಡು ವಾಪಸ್ ಟೌನ್ಗೆ ಬರೋದಕ್ಕೆ ಸಾಧ್ಯ ಆಗಿರೋದು. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ಅಲ್ಲಿ ಹೆನ್ರಿ ಕುಡ್ದು ಟೈಟ್ ಆಗಿ ಪಿಯಾನೋ ನುಡಿಸ್ತಾ ಹಾಡಾಡ್ತಾ ಇದ್ದಾರೆ. ಯಾಕಂದ್ರೆ ಹಿಂದಿನ ಎಪಿಸೋಡ್ ಅಲ್ಲಿ ಇವರ ಹೆಂಡತಿ ಮಿರಾಂಡಾಳ ದೇಹವನ್ನ ಮ್ಯಾನ್ ಇನ್ನೆಲ್ಲೋ ತಿಂತಾ ಇರೋ ಡ್ರಾಯಿಂಗ್ ನ ವಿಕ್ಟರ್ ತೋರಿಸಿದ್ನಲ್ಲ, ಇನ್ನೂ ಆ ಶಾಕ್ ಅಲ್ಲೇ ಇದ್ದಾರೆ. ಇವರು ಹಾಡನ್ನ ಹಾಡ್ತಾ ಹೀಗೆ ಮಿರಾಂಡಾ ಮತ್ತೆ ಮಕ್ಕಳ ಜೊತೆ ತಮ್ಮ ಮನೆಯಲ್ಲಿ ಇದ್ದಾಗ ಇದೇ ರೀತಿ ಹಾಡನ್ನ ಹಾಡ್ತಾ ಇದ್ರು. ಆ ಸಂತೋಷದ ದಿನಗಳನ್ನ ನೆನ್ಪು ಮಾಡ್ಕೊಂತಾರೆ. ಮಿರಾಂಡಾ ಒಳ್ಳೆ ಸಿಂಗರ್ ಕೂಡ ಆಗಿದ್ಲು ಅಂತ ಇವರೇ ಹೇಳ್ತಾರೆ. ವಿಕ್ಟರ್ ಮೊದ್ಲು ಹೇಳಿದ್ದ ಇವ್ರ ಅಮ್ಮ ವೈಲಿನ್ ನುಡಿಸ್ತಾ ಇದ್ರು ಅಂತ. ಈಗ ಜೇಡ್ ಹತ್ರ ಇರೋ ವೈಲಿನ್ ಕೂಡ ಅವ್ರದೇ ಆಗಿದೆ. ಹಾಗಾದ್ರೆ ಮಿರಾಂಡಾಳ ಪುನರ್ಜನ್ಮನೆ ಆಗಿರೋ ಟಬಿತಾಗೂ ಕೂಡ ಹಾಡನ್ನ ಹಾಡೋದು ಅಥವಾ ವೈಲಿನ್ ನುಡ್ಸೋಕೆ ಬರ್ಬೇಕಾಗಿತ್ತು. ಜೇಡ್ ಕೂಡ ಪ್ರತಿ ಜನ್ಮದಲ್ಲಿ ವೈಲಿನ್ ನುಡ್ಸೋದು ಕಲ್ತ್ಕೊಂಡಿದ್ದಾನೆ ಅಂದ್ರೆ ಟಬಿತಾ ಕೂಡ ಮ್ಯೂಸಿಕ್ ನ ಸಹಾಯದಿಂದ ಹಳೇದನ್ನ ನೆನ್ಪು ಮಾಡ್ಕೊಂಡ್ರು ಆಶ್ಚರ್ಯ ಇಲ್ಲ. ಹೆನ್ರಿನ ಕೆನಿ ಸಮಾಧಾನ ಮಾಡಿ ಇವರ ರೂಮ್ ಗೆ ಕರ್ಕೊಂಡು ಹೋದಾಗ ಆ ಡ್ರಾಯಿಂಗ್ ನ ವಿಕ್ಟರ್ ಕೆನಿಗೂ ತೋರಿಸ್ತಾನೆ. ಹೆನ್ರಿದು ಒಂದು ವಿಷಯ ವಿಚಿತ್ರ ಅನ್ಸಿದ್ದೇನಂದ್ರೆ ಹಿಂದಿನ ಸೀಸನ್ ಅಲ್ಲಿ ಎಲೋಯಿಸ್ ಮತ್ತೆ ಮಿರಾಂಡಾನ ಮಣ್ ಮಾಡಿರೋ ಜಾಗಕ್ಕೆ ವಿಕ್ಟರ್ ಇವರನ್ನ ಕರ್ಕೊಂಡು ಹೋಗಿ ಎಲೋಯಿಸ್ ನ ಬಾಡಿ ಐಡೆಂಟಿಫೈ ಮಾಡೋಕ್ಕೂ ಆಗ್ಲಿಲ್ಲ, ಅಷ್ಟು ನಾಶ ಆಗಿತ್ತು. ಪಾರ್ಟ್ಸ್ ಎಲ್ಲ ಆಯ್ಕೊಂಡ್ ಬಂದು ಮಣ್ ಮಾಡ್ದೆ ಅಂದಾಗ್ಲೂ ಇಷ್ಟು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಮಿರಾಂಡಾಗೆ ಏನಾಗಿತ್ತು ಅಂತ ಗೊತ್ತಾದ್ಮೇಲೆ ಸಮಾಧಾನ ಮಾಡೋಕೆ 2-3 ಜನ ಬರೋ ಹಾಗಾಗಿದೆ. ಮಗಳಿಗಿಂತ ಹೆಂಡತಿ ಮೇಲೆನೆ ಪ್ರೀತಿ ಜಾಸ್ತಿ ಇರೋ ಹಾಗಿದೆ. ಇದೆಲ್ಲದರ ನಡುವೆ ಎಲೋಯಿಸ್ ನ ಮರ್ತೆ ಹೋಗಿದ್ವಿ. ಎಲೋಯಿಸ್ ಯಾವಾಗ ಬೇಕಾದ್ರೂ ಜೀವಂತವಾಗಿದ್ದಾಳೆ ಅಂತ ಗೊತ್ತಾಗೋ ಸಮಯ ಬರ್ಬೋದು. ಇನ್ನೊಂದ್ ಕಡೆ ಕೆರೆ ಹತ್ರ ಆಗ್ಲೇ ಕತ್ತಲಾಗಿರೋದ್ರಿಂದ ಎಲ್ಲರೂ ಇಲ್ಲೇ ಮರದಿಂದ ಮಾಡಿರೋ ಹಳೆ ಕಾಲದ ಮನೆಗಳ ಒಳಗೆ ರೆಸ್ಟ್ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇದ್ದಕ್ಕಿದ್ದಂಗೆ ಯಾರೋ ಹಾಡನ್ನ ಹಾಡ್ತಿರೋ ಹಾಗೆ ಶಬ್ದ ಕೇಳಿಸ್ತಾ ಇದೆ. ಇಡೀ ಸೀರೀಸ್ ಅಲ್ಲಿ ಏನ್ ಭಯಾನಕವಾಗಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಸಾಂಗ್ ನ ಕೇಳಿನೇ ಭಯ ಶುರು ಆಗುತ್ತೆ. ಈ ಸಾಂಗ್ ನ ಕೇಳ್ತಿದ್ದಂಗೆ ಟಬಿತಾಗೆ ಕೊನೆಗೂ ಆ ಗೊಂಬೆಗಳ ಕತೆ ನೆನ್ಪಾಯ್ತು. ಆ 3 ಗೊಂಬೆಗಳು ಬೇರೆ ಯಾರ್ದು ಅಲ್ಲ, ಟಬಿತಾಳದ್ದೇ ಆಗಿರುತ್ತೆ. ಯಾವ್ದೋ ಜನ್ಮದಲ್ಲಿ ಟಬಿತಾ ಈ ಟೌನ್ ಅಲ್ಲಿ ಇದೇ ಜಾಗದಲ್ಲಿ ವಾಸವಾಗಿರ್ತಾಳೆ. ಆಗ ಚಿಕ್ಕ ಹುಡುಗಿ 3 ಸಣ್ಣ ಗೊಂಬೆಗಳನ್ನ ಹಿಡ್ಕೊಂಡು ಈಗ ಕೇಳಿಸ್ತಾ ಇರೋ ರೀತಿನೇ ಸಾಂಗ್ ಹಾಡ್ತಾ ಇರ್ತಾಳೆ. ಮಿರಾಂಡಾಗೂ ಸಾಂಗ್ ಬರ್ತಾ ಇತ್ತು, ಇವಳಿಗೂ ಬರುತ್ತೆ ಅಂದ್ರೆ ಟಬಿತಾಗೂ ಹಾಡನ್ನ ಹಾಡೋಕೆ ಇಲ್ಲ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ನುಡ್ಸೋಕೆ ಬರುತ್ತೆ ಅನ್ಸುತ್ತೆ. ಏನಾಗಿರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಈ ಗೊಂಬೆಗಳನ್ನ ನೋಡಿ ಪದೇ ಪದೇ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ ಅಂತ ಈ ಗೊಂಬೆಗಳನ್ನ ಚಿಕ್ಕ ಹುಡುಗಿ ಆಗಿದ್ದ ಟಬಿತಾಯಿಂದ ಕಿತ್ಕೊಂಡು ಹೋಗಿ ಕೆರೆಗೆ ಬಿಸಾಕಿರ್ತಾನೆ. ಒಂದಿನ ಆ ವ್ಯಕ್ತಿ ಸಾವನ್ನಪ್ತಾನೆ. ಆಗ ಅವನ ಕೆಟ್ಟ ಕನ್ಸು ನಿಜ ಆಗುತ್ತೆ. ಆ 3 ಗೊಂಬೆಗಳು ಜೀವಂತವಾಗಿ ಬಂದು ದಾಳಿ ಮಾಡೋ ಹಾಗೆ ಅವನಿಗೆ ಕನ್ಸು ಬೀಳ್ತಾ ಇತ್ತು. ಅದೇ ರೀತಿ ರಿಯಲ್ ಆಗಿ ಗೊಂಬೆಗಳು ದೈತ್ಯವಾಗಿ ಬೆಳೆಯೋದಷ್ಟೇ ಅಲ್ಲ, ಜೀವಂತವಾಗಿ ಬಂದು ದಾಳಿ ಮಾಡ್ತಿರ್ತವೆ. ಟಬಿತಾ ಚಿಕ್ಕವಳಿದ್ದಾಗ ಅಂದ್ರೆ ಈ ಜನ್ಮದಲ್ಲಿ ಚಿಕ್ಕವಳಿದ್ದಾಗ ಪದೇ ಪದೇ ಒಂದು ಕೆಟ್ಟ ಕನ್ಸು ಬೀಳ್ತಾ ಇತ್ತು ಅಂತ ಹೇಳಿದ್ಲು. ನಿಮಗೆ ನೆನ್ಪಿರ್ಬೋದು, ಇಲ್ಲೇ 3 ಕೆಂಪು ಕಲ್ಲುಗಳಿರೋ ಜಾಗದಲ್ಲಿ ಟಬಿತಾ ಆಟಾಡ್ಬೇಕಾದ್ರೆ ಒಂದು ಕಲ್ಲಿನ ಹಿಂದೆ ಬಚ್ಚಿಡ್ಕೊಂಡಿದ್ದಾಗ ಯಾರೋ ದಾಳಿ ಮಾಡೋಕೆ ಬರ್ತಾರೆ. ಆಗ ಟಬಿತಾ ಗಾಬರಿಯಾಗಿ ನಿದ್ದೆಯಿಂದ ಎಚ್ಚರಗೊಳ್ತಿರ್ತಾಳೆ. ಆ ಕನ್ಸಲ್ಲಿ ದಾಳಿ ಮಾಡೋಕೆ ಬರ್ತಾ ಇದ್ದಿದ್ದು ಇವರಿಗೆ ಸಿಕ್ಕಿದ್ದ ಗೊಂಬೆಗಳು. ಟಬಿತಾ ಈ ವಿಷಯ ಡಾನಾ, ಎಲಿಸ್ ಎಲ್ಲರಿಗೂ ಹೇಳಿ ನಾವು ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು, ಇಲ್ಲ ಗೊಂಬೆಗಳು ದಾಳಿ ಮಾಡೋಕೆ ಬರ್ತವೆ. ತಾಲಿಸ್ಮಾನ್ ಗಿಲಿಸ್ಮಾನ್ ಎಲ್ಲ ಅವುಗಳ ಮೇಲೆ ವರ್ಕ್ ಆಗಲ್ಲ ಅಂತ ಹೇಳೋ ಅಷ್ಟ್ರಲ್ಲೇ ಒಂದು ಗೊಂಬೆ ಮನೆಯನ್ನ ಹೊಡೆದಾಕೊಂಡು ಒಳಗೆ ಬರುತ್ತೆ. ಎಲ್ಲ ಗಾಬರಿಯಾಗಿ ಡೋರ್ ತೆಕ್ಕೊಂಡು ಹೊರಗೆ ಹೋದ್ರೆ ರಾಜರ್ ಒಬ್ಬ ಗೊಂಬೆ ಕೈಗೆ ತಗ್ಲಾಕೊಂಡ. ಮಾನ್ಸ್ಟರ್ ಗಳ ತರಾನೇ ಹಲ್ಲುಗಳಿರೋ ಈ ಗೊಂಬೆ ಇವನ ದವಡೆ ಮುರಿದಾಕಿ ಬಾಯಿಂದ ಹೊಟ್ಟೆ ಒಳಗೆ ಕೈ ಹಾಕಿ ಎಲ್ಲ ಚಿರುಮುರಿ ತರ ಕಲಿಸ್ತಾ ಇದೆ. ಎಲಿಸ್ ಇವನನ್ನ ಕಾಪಾಡೋಕೆ ನೋಡಿದ್ರು ಆಗಲ್ಲ, ಅದಕ್ಕೆ ಹೊರಗೆ ಹೋಗಿ ಡೋರ್ ಲಾಕ್ ಮಾಡ್ತಾನೆ. ಗಾಬ್ರಿಗೆ ಎಲಿಸ್ಗೆ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಿಲ್ಲ. ಅಲ್ಲ ಗೋಡೆನೆ ಹೊಡೆದಾಕೊಂಡ್ ಬಂದ ಗೊಂಬೆಗೆ ಡೋರ್ ಹೊಡೆದಾಕೋಕಾಗಲ್ವಾ? ಟಬಿತಾ, ಈತನ್ ಮತ್ತೆ ಡಾನಾ ಒಂದು ಕಡೆ ಬಚ್ಚಿಡ್ಕೊಂಡಿದ್ದಾರೆ. ಆದ್ರೆ ಪ್ಯಾಟಿ ಬೇರೆ ಕಡೆ ಬಚ್ಚಿಡ್ಕೊಂಡಿದ್ದಾಗ ಇವಳ ಹತ್ರ ಇನ್ನೊಂದು ಗೊಂಬೆ ಬಂತು. ಇವಳನ್ನ ಎಳ್ಕೊಂಡ್ ಹೋಗಿ ಬೆಂಕಿಯಲ್ಲಿ ಇವಳ ಮುಖವನ್ನ ಸುಟ್ ಹಾಕೋಕೆ ನೋಡಿದಾಗ ಹೇಗೋ ಎಲ್ಲಿಸ್ ಬಂದು ಗೊಂಬೆಗೆ ಹೊಡೆದು ಇವಳನ್ನ ಕಾಪಾಡದೆ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಜೇಡ್ಗೆ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅಂತ ಚಿಕ್ಕ ಹುಡುಗ ಜೇಡ್ ಹೇಳಿದ್ದಾನೆ. ಅದೇ ರೀತಿ ಟಬಿತಾಗೆ ಈ ಜಾಗದ ಬಗ್ಗೆ ಎಲ್ಲ ಗೊತ್ತಾಗಿದೆ. ಮಕ್ಕಳ ಆತ್ಮ ಟಬಿತಾಳನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು ಅಂತ ಜನರಿಗೆ ಗೊತ್ತಾದ್ರೆ ಟಬಿತಾಳ ಕತೆ ಮುಗಿಸೋ ಸಾಧ್ಯತೆ ಇರುತ್ತೆ. ಎಲ್ಲದಕ್ಕೂ ಇವಳ ಕಾರಣ, ಇವಳ ಕಡೆಯಿಂದನೇ ಬೇರೆಯವರೆಲ್ಲ ಬಂದು ಟ್ರಾಪ್ ಆಗಿದ್ದಾರೆ ಅಂತ. ಜನ ಏನೇನ್ ಅನ್ಕೊಂತಾರೋ ಹೇಳೋಕಾಗಲ್ಲ ಸ್ನೇಹಿತರೆ. ಸೋಫಿಯಾ ಬೇರೆ ಇದ್ದಾಳಲ್ಲ ಜನರ ತಲೆ ಕೆಡ್ಸೋಕೆ. ಗೊಂಬೆಗಳು ಬಟ್ಟೆ ಆಗಿರೋದ್ರಿಂದ ಪ್ಯಾಟಿಯ ಮೇಲೆ ದಾಳಿ ಮಾಡಿದ್ದ ಗೊಂಬೆ ಬೆಂಕಿಯ ಮೇಲೆ ಕೈ ಇಟ್ಟಿದ್ರಿಂದ ಇದರ ಕೈಗೆ ಬೆಂಕಿ ಹತ್ಕೊಂತು. 3ನೇ ಗೊಂಬೆ ಎಲ್ಲಿದೆ ಅಂದ್ರೆ ಡಾನಾಳ ಹಿಂದೆ ಇದೆ. ಈ ಸೀನ್ ನೋಡಿ ನಾನು ಪಕ್ಕ ಡಾನಾಳ ಕತೆ ಮುಗೀತು ಅಂತ ಕನ್ಫರ್ಮ್ ಆಗಿದ್ದೆ. ಹೇಗೋ ಇವಳನ್ನ ಗೊಂಬೆ ಕೊಲ್ಲೋ ಅಷ್ಟರಲ್ಲಿ ಟಬಿತಾ ಈ ಜಾಗದಲ್ಲಿ ರಕ್ಷಣೆಗೆ ಅಂತ ಇಟ್ಟಿದ್ದ ಆ ವೂಡು ಡಾಲ್ ನ ರೀತಿ ಇರೋ ಗೊಂಬೆಯನ್ನ ಎತ್ಕೊಂಡ್ ಬಂದು ಶಾರ್ಪ್ ಆಗಿರೋ ಸೈಡ್ ಇಂದ ಗೊಂಬೆಗೆ ಚುಚ್ತಾಳೆ. ಇದರಿಂದ ಇದಕ್ಕೆ ಜೀವನ ಇಲ್ದಂಗಾಯ್ತು. ಈ ಗೊಂಬೆ ಸಾಯೋದು ನೋಡಿ ಕೈಗೆ ಬೆಂಕಿ ಹತ್ಕೊಂಡಿದ್ದ ಗೊಂಬೆ ಕೂಡ ವಾಪಸ್ ಹೋಗುತ್ತೆ. ಇದೇ ರೀತಿ ಈ ಗೊಂಬೆಗಳನ್ನ ಕೊಲ್ಲೋಕೆ ಸಾಧ್ಯ ಅಂತ ಈಗ ನನಗೆ ನೆನ್ಪಾಯ್ತು ಅಂತಾಳೆ ಟಬಿತಾ. ಜೇಡ್ ತರ ಇವಳು ಒಂದೆರಡು ಮಶ್ರೂಮ್ ಹೊಡೆದಿದ್ರೆ ಆಗ ಪಟ ಪಟ ಅಂತ ಎಲ್ಲ ನೆನ್ಪಾಗೋದು. ಈ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಒಂದು ಥಿಯರಿ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಈ ಜಾಗದಲ್ಲಿ ಜನರು ಸಾವನ್ನಪ್ಪಿದ ನಂತರ ಇವ್ರಿಗೆ ಯಾವುದರಿಂದ ಭಯ ಆಗುತ್ತೋ ಅದು ಜೀವಂತವಾಗಿ ಬರುತ್ತೆ. ಎಕ್ಸಾಂಪಲ್ಗೆ ಟಬಿತಾ ಯಾವುದೋ ಜನ್ಮದಲ್ಲಿ ಚಿಕ್ಕವಳಿದ್ದಾಗ ಆ ವ್ಯಕ್ತಿಗೆ ಗೊಂಬೆಗಳ ಬಗ್ಗೆ ಕೆಟ್ಟ ಕನ್ಸು ಬೀಳ್ತಾ ಇತ್ತು. ಅದಕ್ಕೆ ತುಂಬಾನೇ ಹೆದರ್ಕೊಂಡಿದ್ದ. ಅದು ರಿಯಲ್ ಆಗಿದೆ. ಸೀಸನ್ 2 ನ 9ನೇ ಎಪಿಸೋಡ್ ಅಲ್ಲಿ ಸಾರಾ ಕೆನಿಗೆ ತನ್ನ ಅಣ್ಣ ನೇತನ್ಗೆ ಜೀರುಂಡೆ ಹುಳುಗಳಂದ್ರೆ ಭಯ ಆಗ್ತಿತ್ತು ಅನ್ನೋ ವಿಷಯ ಹೇಳ್ತಾಳೆ. ನೇತನ್ ಸತ್ತ ನಂತರ ಜೀರುಂಡೆ ಹುಳುಗಳ ರೂಪದಲ್ಲಿ ಬಂದ ದುಷ್ಟಶಕ್ತಿ ಜನರನ್ನ ಕೊಲ್ಲೋಕೆ ಶುರು ಮಾಡ್ತವೆ. ಅಷ್ಟೇ ಯಾಕೆ, ನೂರಾರು ವರ್ಷಗಳ ಹಿಂದೆ ಈ ಟೌನ್ ನ ಜನರು ಮಕ್ಕಳನ್ನ ಬಲಿ ಕೊಡೋ ಸಂದರ್ಭದಲ್ಲಿ ಮಕ್ಕಳಿಗೆ ಜನರು ಮಾನ್ಸ್ಟರ್ಸ್ ತರ ಕಾಣಿಸಿರ್ತಾರೆ. ಅವರಿಂದ ತುಂಬಾನೇ ಹೆದರ್ಕೊಂಡಿರ್ತಾರೆ. ಅದೇ ರೀತಿ ಟೌನ್ ನ ಜನರು ಅಮರತ್ವವನ್ನ ಪಡ್ಕೊಂಡ್ರು ಕೂಡ ಮಾನ್ಸ್ಟರ್ಸ್ ಆಗಿ ಬದುಕ್ತಾ ಇದ್ದಾರೆ ಅನ್ನೋದು ಒಂದು ಥಿಯರಿ. ನಿಮಗೆ ಏನನ್ಸುತ್ತೆ ಸ್ನೇಹಿತರೆ ಈ ಥಿಯರಿ ಬಗ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇನ್ನೊಂದ್ ಕಡೆ ಜೇಡ್ ನ ಚಿಕ್ಕು ಜೇಡ್ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಗೆ ಕರ್ಕೊಂಡ್ ಬಂದಿದ್ದಾನೆ. ಇಲ್ಲಿ ಒಂದು ಗೋಡೆನ ತೋರಿಸಿ ಇಲ್ಲಿಟ್ಟಿರೋ ವಸ್ತುಗಳನ್ನ ತೆಗೀರಿ ಅಂತ ಹೇಳ್ತಾನೆ. ಬಾಯ್ಡ್ ಮತ್ತೆ ಜೇಡ್ ಸೇರಿ ವಸ್ತುಗಳನ್ನ ತೆಗೆದಿಟ್ಟಾಗ ಹಿಂದೆ ಗೋಡೆ ಅಲ್ಲ ಡೋರ್ ಇದೆ. ಡೋರ್ ಓಪನ್ ಮಾಡಿ ಒಳಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೂ ಜೇಡಗಳು ಓಡಾಡ್ತಿದಾವೆ. ಸ್ವಲ್ಪ ದೂರ ನಡ್ಕೊಂಡ್ ಬರ್ತಿದ್ದಂಗೆ ಸುರಂಗ ಸಿಕ್ತು. ಆದ್ರೆ ಬಾಯ್ಡ್ ಸಿಕ್ತಿಲ್ಲ. ಬಾಯ್ಡ್ ನ ಕರಿಬೇಕಾದ್ರೆ ಬಾಯ್ಡ್ ಇವನ ಹಿಂದೆಯಿಂದ ಅಲ್ಲ ಮುಂದೆಯಿಂದ ಬರ್ತಾರೆ. ಇದೇನ್ ಮುಂದೆಯಿಂದ ಬರ್ತವ್ರಲ್ಲ ಇವರು ರಿಯಲ್ ಅಲ್ಲ ಅಂತ ಇವನಿಗೆ ಅನಿಸ್ತಾ ಇದೆ. ಹೇಗೋ ಸೇಫ್ ವರ್ಡ್ ಇತ್ತಲ್ಲ ಇವ್ರದು ಕ್ಯಾಪ್ರಿಕಾರ್ನ್, ಅದನ್ನ ಬಾಯ್ಡ್ ಹೇಳಿದಾಗ ಇವರು ರಿಯಲ್ ಅಂತ ನಂಬಿಕೆ ಬಂತು. ಬಾಯ್ಡ್ ಈ ಜಾಗ ಸೇಫ್ ಅಲ್ಲ, ಮೊದ್ಲು ನಡಿ ಅಂತ ಮುಂದೆ ಹೋಗ್ತಾರೆ. ಹಿಂದೆ ಇದ್ದ ಇವನನ್ನ ಚಿಕ್ಕು ಜೇಡ್ ಬೇರೆ ಕಡೆ ಕರ್ಕೊಂಡ್ ಬಂದ. ಈ ಜಾಗದಲ್ಲೇ ಮಕ್ಕಳನ್ನ ಬಲಿ ಕೊಟ್ಟಿರೋದು. ಚಿಕ್ಕು ಜೇಡಿಲಿಂದ ಹೋಗ್ತಾನೆ. ಹಿಂದೆನೆ ಮಾನ್ಸ್ಟರ್ಸ್ ಎಲ್ಲ ಬಂದು ಜೇಡ್ ನ ಹಿಡ್ಕೊಂಡು ಒಂದು ಕಲ್ಲಿನ ಕೆಳಗೆ ಗುಂಡಿ ಒಳಗೆ ಹಾಕಿ ಮುಚ್ಚೋಕೆ ನೋಡಿದಾಗ ಇದೇ ಗುಂಡಿಯಲ್ಲಿ ಮಕ್ಕಳ ಅಸ್ಥಿ ಪಂಜರದ ಜೊತೆಗೆ ಒಬ್ಬ ಹುಡುಗನ ಆತ್ಮನೆ ಕೂತಿದ್ದೆ. ಅಂಕುಹಿ ಅಂತ ಇವನು ಹೇಳ್ತಿದ್ದಂಗೆ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ತಾನೆ ಜೇಡ್. ಬಾಯ್ಡ್ ಇವನಿಗೆ ಸಮಾಧಾನ ಮಾಡಿದಾಗ ಜೇಡ್ಗೆ ಎಚ್ಚರಿಕೆ ಆಯ್ತು. ಕಣ್ಬಿಟ್ಟು ನೋಡಿದ್ರೆ ಇವನು ಶೆರೀಫ್ ಸ್ಟೇಷನ್ ಅಲ್ಲೇ ಇದ್ದಾನೆ. ಬಾಯ್ಡ್ ಕೂಡ ಹೇಳ್ತಾರೆ ನೀನು ಎಲ್ಲಿಗೂ ಹೋಗೇ ಇಲ್ಲ, ಕಿಟಕಿ ಹತ್ರ ಇದ್ದವನು ಬಂದು ಚೇರ್ ಮೇಲೆ ಕುತ್ಕೊಂಡೆ ಅಷ್ಟೇ, ಆಗಿನಿಂದ ರಾತ್ರಿ ಆದ್ರೂ ಇಲ್ಲೇ ಇದ್ಯಾ ಅಂತಾರೆ. ಹಾಗಾದ್ರೆ ಇವನ ಜೊತೆ ಬಾಯ್ಡ್ ಇದ್ದಿದ್ದು ಕೂಡ ಇವನ ಭ್ರಮೆ ಆಗಿತ್ತು. ಬಾಯ್ಡ್ ಕ್ಯಾಪ್ರಿಕಾರ್ನ್ ಪದವನ್ನ ಅದೇ ಸೇಫ್ ವರ್ಡ್ ನ ಹೇಳಿದ್ದು ಕೂಡ ಭ್ರಮೆನೆ. ಈ ಜಾಗದಲ್ಲಿ ಸೀಕ್ರೆಟ್ ಅನ್ನೋದು ಏನೂ ಇಲ್ಲ. ಸೇಫ್ ವರ್ಡ್ ಆಗ್ಲಿ ಸೀಕ್ರೆಟ್ ವರ್ಡ್ ಆಗ್ಲಿ ಈ ಜಾಗಕ್ಕೆ ಅದೇನು ಅಂತ ಗೊತ್ತಾಗುತ್ತೆ. ಏನೋ ಒಟ್ನಲ್ಲಿ ಜೇಡ್ಗೆ ಖುಷಿ ಏನಂದ್ರೆ ಮಕ್ಕಳು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಆ ಕಲ್ಲುಗಳ ಕೆಳಗೆ ಇದ್ದಾರೆ. ಅವರನ್ನ ಅಲ್ಲಿಂದನೇ ಕಾಪಾಡಬೇಕು. ಕಾಪಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಕ್ಕಳನ್ನ ಕಾಪಾಡೋದು ಹೇಗೆ ಗೊತ್ತಾಯ್ತು ಅಂತ ಬಾಯ್ಡ್ಗೆ ಹೇಳ್ತಾನೆ. ಆದ್ರೆ ನನಗೆ ಯಾಕೋ ನಂಬಿಕೆನೆ ಬರ್ತಿಲ್ಲ. ಜೇಡ್ಗೆ ಕಾಣಿಸಿದ್ದೆಲ್ಲ ರಿಯಲ್ ಅಂತ. ಈ ಜಾಗ ಇವನ ಮೈಂಡ್ ಜೊತೆ ಆಟ ಆಡ್ತಿರ್ಬೋದು, ಹೇಳೋಕಾಗಲ್ಲ. ಮುಂದಿನ ಎಪಿಸೋಡ್ಸ್ ಅಲ್ಲಿ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಇದ್ದ ಸುರಂಗಕ್ಕೆ ಮತ್ತೆ ಹೋಗ್ತಾನೆ ಅನ್ಸುತ್ತೆ. ಆಗ ಸತ್ಯ ಗೊತ್ತಾಗುತ್ತೆ. ಇಷ್ಟೊತ್ತು ನೋಡಿದ್ದು ರಿಯಲ್ಲಾ ಅಥವಾ ರೀಲಾ ಅಂತ. ಈ ಟೌನ್ ಅಲ್ಲಿ ಹಳೆ ಬಿಲ್ಡಿಂಗ್ ಗಳು ಯಾವ್ಯಾವ್ದಿದಾವೋ ಅದ್ರಲ್ಲೆಲ್ಲ ಸುರಂಗಕ್ಕೆ ಹೋಗೋ ದಾರಿ ಇದೆ ಸ್ನೇಹಿತರೆ. ರೂಟ್ಸ್ ಎಲ್ಲರಲ್ಲಿ ಇದೆ. ಕಾಲೋನಿ ಹೌಸ್ ಅಲ್ಲಿ ಇರೋ ಸಾಧ್ಯತೆ ಇದೆ. ಚರ್ಚ್ ನ ಬೇಸ್ಮೆಂಟ್ ಅಲ್ಲಿ ಕ್ರಿಸ್ಟೋಫರ್ ಬಿಳಿ ಬಟ್ಟೆ ಹಾಕಿರೋ ಹುಡುಗನ ಜೊತೆ ಮಾತಾಡೋ ಸೀನ್ ಅಲ್ಲಿ ಹಿಂದೆ ಒಂದು ಡೋರ್ ಇದೆ. ಈಗ್ಲೂ ಆ ಡೋರ್ ಇದೆ. ಅಲ್ಲಿಂದ ಸುರಂಗಕ್ಕೆ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಮುಂದಿನ ಎಪಿಸೋಡ್ ನ ಟೀಸರ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ಬಾಯ್ಡ್ಗೆ ಜೇಡ್ ಸುರಂಗಕ್ಕೆ ಹೋಗೋದು ಇಷ್ಟ ಇಲ್ಲ. ಯಾಕಂದ್ರೆ ಇವನಿಗೆ ಆದ ಭ್ರಮೆಯನ್ನ ನಂಬ್ಕೊಂಡು ಅಲ್ಲಿಗೆ ಹೋಗೋದು ಸೇಫ್ ಅಲ್ಲ ಅಂತ ಇವರು ಹೇಳ್ತಿದ್ದಾರೆ. ಆದ್ರೂ ಕೂಡ ಜೇಡ್ ಕೇಳಲ್ಲ. ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಅಲ್ಲಿ ಡೋರ್ ಇದೆ ಅಂತ ನೋಡೋಕೆ ಜೇಡ್ ಮತ್ತೆ ಬಾಯ್ಡ್ ಇಬ್ರು ಬರ್ತಾರೆ. ಹಿಂದೆ ಅಕೋಸ್ಟಾ ಕೂಡ ನಿಂತಿದ್ದಾಳೆ. ಯಾಕಂದ್ರೆ ಬಾಯ್ಡ್ ಇವಳಿಗೆ ಒಂದು ಕೆಲಸ ಕೊಟ್ಟಿದ್ರಲ್ಲ, ಈ ಜಾಗದಲ್ಲಿ ಇರೋದನ್ನೆಲ್ಲ ಒಂದು ಸಲ ಚೆಕ್ ಮಾಡು, ಈ ಟೌನ್ ಇಂದ ಹೊರಗೆ ಹೋಗೋಕೆ ಯಾವ್ದಾದ್ರು ಕ್ಲೂ ಸಿಗ್ಬೋದು ಅಂತ. ಅದಕ್ಕೆ ಅಕೋಸ್ಟಾ ಇನ್ನು ಇಲ್ಲೇ ಇದ್ದಾಳೆ ಅಂತ ಅನ್ಸುತ್ತೆ. ವಿಕ್ಟರ್ ಒಳ್ಳೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಕಾಲೋನಿ ಹೌಸ್ ನ ಮೇಲೆ ಹೋಗಿ ನಿಂತ್ಕೊಂಡಿದ್ದಾನೆ. ಆಗ ಬಾಯ್ಡ್ ಬಂದು ಇವನ ಹತ್ರ ಮ್ಯಾನ್ ಇನ್ ಯೆಲ್ಲೋ ಬಗ್ಗೆ ನಿನಗೆ ಇನ್ನಷ್ಟು ನೆನ್ಪು ಮಾಡ್ಕೊಳ್ಳೋಕೆ ಆಗುತ್ತಾ ಅಂತ ಕೇಳಿದಾಗ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ ವಿಕ್ಟರ್. ಇದಾದ್ಮೇಲೆ ಯಾರಿಗೋ ಏನೋ ಆಗಿದೆ, ಕೆಳಗೆ ಬಿದ್ದೋಗಿದ್ದಾರೆ. ಬಾಯ್ಡ್ CPR ಪರ್ಫಾರ್ಮ್ ಮಾಡ್ತಿದ್ರು, ವರ್ಕ್ ಆಗ್ತಿಲ್ಲ. ಟಬಿತಾ ಅಂತೂ ಇದನ್ನ ನೋಡಿ ತುಂಬಾನೇ ಶಾಕ್ ಆಗಿದ್ದಾಳೆ. ಯಾರಿಗೆ ಏನಾಗಿರ್ಬೋದು? ನಿಮ್ಮ ಗೆಸ್ ಏನು ಸ್ನೇಹಿತರೆ? ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಹೇಳಿ. ಟಬಿತಾಗೆ ಕನೆಕ್ಷನ್ ಇಲ್ದೇ ಇರೋ ಫೋನ್ ರಿಂಗ್ ಆಗ್ತಿರೋದು ಕೇಳಿಸ್ತಾ ಇದೆ. ಮತ್ತೆ ಕಾಲೋನಿ ಹೌಸ್ ನ ಹೊರಗೆ ಯಾರ್ದೋ ಬಾಡಿನೋ ಅಥವಾ ಏನೋ ಸುಟ್ಟಾಕ್ತಿರೋ ಹಾಗೆ ಒಂದು ಸೀನ್ ಇದೆ. ಆಗ್ಲೇ ಬಾಯ್ಡ್ ಯಾರ ಮೇಲೋ CPR ಪರ್ಫಾರ್ಮ್ ಮಾಡ್ತಿದ್ರು, ಈಗ ಯಾರ್ದೋ ಬಾಡಿನ ಸುಟ್ಟಾಕ್ತಿದ್ದಾರೆ ಅಂದ್ರೆ ಯಾರಾದ್ರೂ ಸಾವನ್ನಪ್ಪಿರ್ಬೋದು ಅನ್ನೋ ಅನುಮಾನ ಬರುತ್ತೆ. ಇಲ್ಲಿ ಸತ್ತವ್ರನ್ನೆಲ್ಲ ಮಣ್ಣಲ್ಲಿ ಹಾಕ್ತಾರೆ. ಆದ್ರೆ ಇಲ್ಲಿ ಯಾಕೆ ಸುಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಮುಂದಿನ ಎಪಿಸೋಡ್ ಇನ್ನೇನು ರಿಲೀಸ್ ಆಗುತ್ತಲ್ಲ, ಆಗ ಎಲ್ಲವನ್ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ. ಈ ವಿಡಿಯೋ ತರ ಆ ವಿಡಿಯೋ ಅಂತೂ ಖಂಡಿತ ಲೇಟ್ ಆಗೋದೇ ಇಲ್ಲ ಸ್ನೇಹಿತರೆ. ರಿಲೀಸ್ ಆಗ್ತಿದ್ದಂಗೆ ಆದಷ್ಟು ಒಂದೇ ದಿನದಲ್ಲಿ ವಿಡಿಯೋನ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.